ಹಾಯ್ ಮಕ್ಕಳ, ಎಲ್ಲರೂ ಆರಾಮಿದ್ದೀರಾ? ಗುಡ್. ಆಲ್ರೆಡಿ ನೀವು ಡಿ ಆ್ಯಂಡ್ ಎಫ್ ಲಾಕ್ ಎಲಿಮೆಂಟ್ಸನ್ನು ಕಲ್ತಿದ್ದೀರಾ. ಆ ಡಿ ಆ್ಯಂಡ್ ಎಫ್ ಲಾಕ್ ಎಲಿಮೆಂಟ್ಸನ್ನ 8 ಮಾರ್ಕ್ಸನ್ನು ಜಾಬಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ಮಕ್ಕಳ, ನಾವು ಈ ದಿನ ನೆಕ್ಸ್ಟ್ ಚಾಪ್ಟರ್ ಅಂದರೆ ನಮ್ಮ ಸೆಕೆಂಡ್ PUC ಯೂನಿಟ್ ನಂಬರ್ 9 ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತಂದು ಕರಿತೀವಿ. ಸೊ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನೋಡಿ ಮಕ್ಕಳ, ಈ ಕೋಆರ್ಡಿನೇಷನ್ ಕಾಂಪೌಂಡ್ಸು ನಿಮಗೆ ಎಕ್ಸಾಮಿನೇಷನ್ಗೆ ಟೋಟಲ್ 6 ಮಾರ್ಕ್ಸ್ಗೆ ಬರುತ್ತೆ. ಆ 6 ಮಾರ್ಕ್ಸಲ್ಲಿ ಕ್ವಶನ್ ನಂಬರ್ 25 3 ಮಾರ್ಕಿಗೆ ಇರುತ್ತೆ, ಕ್ವಶನ್ ನಂಬರ್ 26 3 ಮಾರ್ಕಿಗೆ ಇರುತ್ತೆ. ಈ 6 ಮಾರ್ಕನ್ನು ನೀವು ತುಂಬ ಅಂದರೆ ತುಂಬ ಸುಲಭವಾಗಿ ನೀವು ತಗೋಬೋದು. ನಿಮ್ಮ ನೀಟಿಗೆ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸಿಂದ 2 ಕ್ವಶನ್ಸ್ ಇರುತ್ತೆ, CETಗೆ 1 ರಿಂದ 2 ಕ್ವಶನ್ ಇರುತ್ತೆ. ಅದನ್ನು ನೀವು ಈಸಿಯಾಗಿ ನೀವು ಆನ್ಸರನ್ನು ಮಾಡ್ಬೋದು. ಮಕ್ಕಳ, ಈ ಚಾಪ್ಟ್ರಲ್ಲಿ ನಾವು ಏನೇನು ಕಲಿತೀವಿ ಅಂತ ನೋಡೋದಾದರೆ, ಮೊದಲನೇದಾಗಿ ಡಿಫ್ರೆನ್ಸ್ ಬಿಟ್ವೀನ್ ಡಬಲ್ ಸಾಲ್ಟ್ಸ್ ಆ್ಯಂಡ್ ಕಾಂಪ್ಲೆಕ್ಸ್ ಸಾಲ್ಟ್ಸನ್ನು ಕಲಿತೀವಿ ನಾವು. ಅದಾದಮೇಲೆ ಡೆಫಿನೇಷನ್ ಆಫ್ ಸಮ್ ಇಂಪಾರ್ಟೆಂಟ್ ಟರ್ಮ್ಸ್. ಈ ಚಾಪ್ಟ್ರಲ್ಲಿ ಕೆಲವು ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಬರುತ್ತೆ, ಆ ಡೆಫಿನೇಷನ್ಸನ್ನು ನಾವು ಕಲಿತೇವೆ. ಅದಾದಮೇಲೆ ನಾಮಿಂಕ್ಲೇಚರನ್ನು ಕಲಿತೇವೆ, ಹೇಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನು ನೇಮ್ ಮಾಡೋದು ಅಂತ ನಾವು ಇಲ್ಲಿ ಕಲಿತೇವೆ. ಸೊ ಐಸೋಮೆರಿಸಮನ್ನು ಕಲಿತೀರಾ. ಸೊ ಐಸೋಮೆರಿಸಮ್ ಅಂದರೆ ಏನು, ಐಸೋಮರ್ಸ್ ಅಂದರೆ ಏನು ಅಂತ ತಿಳಿಸ್ತೀನಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು, ಬಾಂಡಿಂಗ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಯಾವ ರೀತಿ ಬಾಂಡಿಂಗ್ ಇದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತವೆ. ಈ 3 ಥಿಯರೀಸನ್ನು ಕಲಿತೀರಾ. ಈ 3 ಥಿಯರಿನಲ್ಲಿ ವರ್ನರ್ಸ್ ಥಿಯರಿ, ನೆಕ್ಸ್ಟ್ VBT ಥಿಯರಿ, ಇವೆರಡು ಇಂಪಾರ್ಟೆಂಟು. ಇದನ್ನು ತುಂಬ ಬ್ರೀಫಾಗಿ ಕಲಿತೀರಾ. ನೆಕ್ಸ್ಟ್ ಹೈಯರ್ ಕ್ಲಾಸಲ್ಲಿ ತುಂಬ ಡೆಪ್ತಾಗಿ ಕಲಿತೀರಾ. CFT ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ, ಇಟ್ಸ್ ಎ ಸುಪ್ರೀಂ ಥಿಯರಿ, ಹೈಯರ್ ಕ್ಲಾಸಸ್ಸಲ್ಲಿ ಕಲಿತೀರಾ. ಸೊ ಇದರಲ್ಲಿ ಈ 3 ಥಿಯರಿನಲ್ಲಿ ನಿಮಗೆ ಈ ಒಂದು ವರ್ನರ್ಸ್ ಥಿಯರಿ 2 to 3 ಮಾರ್ಕಿಗೆ ಬರ್ಬೋದು. ಸೊ ಇವನ್ನೇನಾದರೂ ಕೇಳಿದ್ರೆ ಸೊ ಇದನ್ನು ಸ್ಕಿಪ್ ಮಾಡ್ತಾರೆ. ಇವು ಯಾವುದು ಕೇಳಿಲ್ಲ ಅಂದರೆ ಇದನ್ನು 2 ಮಾರ್ಕ್ಸ್ಗೆ ಕೇಳ್ತಾರೆ ಅಥವಾ 3 ಮಾರ್ಕಿಗೆ ಕೇಳ್ತಾರೆ. ನೆಕ್ಸ್ಟ್ ವೇಲೆನ್ಸ್ ಬಾಂಡ್ ಥಿಯರಿ, VBT ಥಿಯರಿ. ಸೊ ಇದು ಕಂಪಲ್ಸರಿ ನಿಮಗೆ 3 ಮಾರ್ಕಿಗೆ ಇರುತ್ತೆ. ಈ 2 ಕ್ವಶನಲ್ಲಿ 1 ಕ್ವಶನ್ ವೇಲೆನ್ಸ್ ಬಾಂಡ್ ಥಿಯರಿ ಮೇಲೆ ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಥಿಯರಿ. ನೆಕ್ಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಯೂಸಸ್ಸನ್ನು ಕಲಿತೀರಾ. ನೋಡಿ ಮಕ್ಕಳ, ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತುಂಬ ಈಸಿಯಾಗಿ ಕಲಿಸ್ತೀನಿ. ಇದ್ರ ಬಗ್ಗೆ ನಿಮಗೆ ಡೆಪ್ತ್ ನಾಲೆಡ್ಜ್ ಬೇಕಂದರೆ ನೆಕ್ಸ್ಟ್ CET ಮತ್ತು ನೀಟ್ ಪರ್ಪಸ್ಸಿಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಆ ವಿಡಿಯೋದಲ್ಲಿ ನೀವು ತುಂಬ ಡೀಟೇಲ್ ಆಗಿ ಕಲಿಬಹುದು. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಿಮಗೆ ನಾನು ಮಾಡ್ತಾರೋ ವಿಡಿಯೋಸು ಇಷ್ಟ ಆಯಿತು ಅಂದರೆ ಲೈಕನ್ನು ಕ್ಲಿಕ್ ಮಾಡಿ. ಸರ್ ಯಾಕೆ ಸರ್ ಸಬ್ಸ್ಕ್ರೈಬ್ ಆಗಬೇಕು, ಯಾಕೆ ಸರ್ ಬೆಲ್ ಬಟನನ್ನು ಪ್ರೆಸ್ ಮಾಡಬೇಕು, ಯಾಕೆ ಸರ್ ಲೈಕ್ ಕೊಡಬೇಕು ಅಂತ ಕೇಳಿದ್ರೆ, ನೋಡಿ ನಾನು ಈಗ ಮಾಡ್ತಿರ್ತಕ್ಕಂಥ ವೀಡಿಯೋಸನ್ನು ನಿಮಗೆ ವಾಟ್ಸಪ್ಗೆ ಡೈರೆಕ್ಟಾಗಿ ಕಳಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಚಾಪ್ಟರ್ಸ್ ವೀಡಿಯೋಸನ್ನು ನಾನು ಮಾಡ್ತೇನೆ. ಸೊ ಅವನ್ನೆಲ್ಲನೂ ನಿಮಗೆ ವಾಟ್ಸಪ್ಗೆ ಕಳಿಸ್ಲಿಕ್ಕಾಗಲ್ಲ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ಇಲ್ಲಿ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದೆ ಅಂದರೆ ನೀವು ಯೂಟ್ಯೂಬ್ ಓಪನ್ ಮಾಡಿದಾಗ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ವೀಡಿಯೋ ಮೊದಲನೇದಾಗಿ ತೋರಿಸುತ್ತೆ ನಿಮಗೆ. ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ಹೊಸ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನೋ ಇಮಿಡಿಯೇಟಾಗಿ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಈ ರೀತಿ ಈ ಚಾನಲಲ್ಲಿ ಈ ಚಾಪ್ಟರ್ನ ವೀಡಿಯೋ ಅಪ್ಲೋಡ್ ಆಗಿದೆ ಅಂತ. ಸೊ ನೀವು ಅವಾಗ ಇಮಿಡಿಯೇಟ್ ಓಪನ್ ಮಾಡಿ ನೋಡ್ಬೋದು. ನೆಕ್ಸ್ಟು CET ನೀಟ್ ಎಲ್ಲವನ್ನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಸೊ ಹಾಗಾಗಿ ನೀವು ಈಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿದ್ರೆ ನಾನು ಯಾವಾಗೇ ಹೊಸ ವೀಡಿಯೋನ ಮಾಡಿ ನಾನು ಈ ಚಾನಲ್ಗೆ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಿಳಿದು ಹೋಗುತ್ತೆ. ಸೊ ಇನ್ನು ಲೈಕು, ನೀವು ಹೆಚ್ಚಿನ ಜನ ಲೈಕ್ಸನ್ನು ಕೊಡ್ತಾ ಹೋದರೆ ನನಗೆ ಅನಿಸುತ್ತೆ ನಾನು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ. ಸೊ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ನನಗೆ ಎನ್ಕರೇಜ್ ಮಾಡಿದಾಗ ಆಗುತ್ತೆ. ಸೊ ನಾನು ಇನ್ನೂ ಹೆಚ್ಚು ವಿಡಿಯೋಸು ಇನ್ನೂ ಹೆಚ್ಚಿನ ಕ್ವಾಲಿಟಿನಲ್ಲಿ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಹಾಗಾಗಿ ನನ್ನನ್ನು ಎನ್ಕರೇಜ್ ಮಾಡಬೇಕಂದ್ರೆ ನೀವು ಆ ಲೈಕ್ ಬಟನನ್ನು ಪ್ರೆಸ್ ಮಾಡಬೇಕು. ಮಕ್ಕಳ, ಈಗ ನೋಡೋಣ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಅಂದರೆ ಏನು ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದರೆ ಏನು ಅಂತ. ಸೊ ನಾನು ಒಂದು ಎಕ್ಸಾಂಪಲನ್ನು ತೊಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲನ್ನು ತೊಗೊಂಡಿದ್ದೀನಿ. FeCN6K4 ಅಂತ ಒಂದು ಕೋಆರ್ಡಿನೇಷನ್ ಕಾಂಪೌಂಡನ್ನು ತೊಗೊಂಡಿದ್ದೀನಿ. ನೋಡಿ ಮಕ್ಕಳ, ಇಲ್ಲಿ ನಾವು Feನ ಸೆಂಟ್ರಲ್ ಮೆಟಲ್ ಅಂತ ಕರಿತೀವಿ. ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ಇಲ್ಲಿ Fe ಅಯಾನಿಕ್ ಸ್ಟೇಟಲ್ಲಿದೆ,
ಕೆಲವೊಂದು ಕಾಂಪ್ಲೆಕ್ಸ್ಗಳಲ್ಲಿ ಸೆಂಟ್ರಲ್ ಮೆಟಲ್ ಅಟಾಮಿಕ್ ಸ್ಟೇಟಲ್ಲೂ ಇರುತ್ತೆ. ಸೊ ಹಾಗಾಗಿ ನಾವು ಆಟಮ್ ಆರ್ ಅಯಾನ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಈ CN6 ಏನಿದೆಯಲ್ಲ ಅದನ್ನು ನಾವು ಲಿಗ್ಯಾಂಡ್ಸ್ ಅಂತ ಕರಿತೀವಿ, ಲಿಗ್ಯಾಂಡ್ಸ್. ನೆಕ್ಸ್ಟ್ ಈ ಸ್ಕ್ವೇರ್ ರಾಕೆಟ್ ಇದೆಯಲ್ಲ ಸೊ ಅದನ್ನು ನಾವು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಆ ಸ್ಕ್ವೇರ್ ರಾಕೆಟ್ ಇಂದ ಹೊರಗಡೆ ಇರ್ತಕ್ಕಂಥ K4 ಏನಿದೆಯಲ್ಲ ಅವನ್ನ ನಾವು ಕೌಂಟರ್ ಅಯಾನ್ಸ್ ಅಂತ ಕರಿತೀವಿ. ನೋಡಿ ಏನು ಈ ಸ್ಕ್ವೇರ್ ರಾಕೆಟ್ ಒಳಗಡೆ FeCN6 ಇದೆಯಲ್ಲ ಸೊ ಒಟ್ಟಾರೆ ಇದನ್ನೆಲ್ಲ ಸೇರಿಸಿ ನಾವು ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ಏನು ಕೋಆರ್ಡಿನೇಷನ್ ಎಂಟಿಟಿ ಅಂದ್ರೆ ಕೋಆರ್ಡಿನೇಷನ್ ಎಂಟಿಟಿ ವಿಚ್ ಕಾನ್ಸ್ಟಿಟ್ಯೂಟ್ಸ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಬಾಂಡೆಡ್ ಟು ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್ಸ್. ಅಂದ್ರೆ ಕೋಆರ್ಡಿನೇಷನ್ ಎಂಟಿಟಿ ಏನ್ ಮಾಡುತ್ತೆ, ಮೆಟಲ್ ಅನ್ನ ಮತ್ತೆ ಲಿಗ್ಯಾಂಡ್ಸ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ, ಜೊತೆಗೆ ಸೇರಿಸುತ್ತೆ. ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನು ಲಿಗ್ಯಾಂಡ್ಸ್ ಗೆ ಬಾಂಡ್ ಆಗಿರುತ್ತಲ್ಲ ಅದನ್ನ ಒಟ್ಟಾಗಿ ಸೇರಿಸ್ತಕ್ಕಂಥದ್ದನ್ನ ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ವಿಚ್ ಕಾನ್ಸ್ಟಿಟ್ಯೂಟ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಬಾಂಡೆಡ್ ಟು ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್ಸ್. ಇಲ್ಲಿ ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಅಂತ ಏಕೆ ಮೆನ್ಷನ್ ಮಾಡ್ತೀವಿ ಅಂದ್ರೆ ಸ್ಟೇಕಿಯೋಮೆಟ್ರಿಕ್ ರೇಷನ್ ಅಲ್ಲಿ ಇರುತ್ತೆ, ಇಷ್ಟೇ ಲಿಗ್ಯಾಂಡ್ಸ್ ಇರಬೇಕು ಅಂತ ಇರುತ್ತೆ. ಸೊ ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್ಸಿಗೆ ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ ಬಾಂಡ್ ಆಗಿರುತ್ತೆ, ಅದನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಕ್ಕಂಥದ್ದನ್ನೇ ನಾವು ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ ಇನ್ ಕೋಆರ್ಡಿನೇಷನ್ ಎಂಟಿಟಿ ಆಟಮ್ ಆರ್ ಅಯಾನ್ ವಿಚ್ ಈಸ್ ಬಾಂಡೆಡ್ ಬೈ ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್ಸ್. ಕೋಆರ್ಡಿನೇಷನ್ ಎಂಟಿಟಿನಲ್ಲಿ ಯಾವ ಮೆಟಲ್ ಆಟಮ್ ಅಥವಾ ಅಯಾನು ಲಿಗ್ಯಾಂಡ್ಸ್ ಇಂದ ಬಾಂಡ್ ಆಗಿರುತ್ತೋ ಸೊ ಅಂತ ಆಟಮ್ ಆರ್ ಅಯಾನ್ ಅನ್ನು ನಾವು ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಮೆಟಲ್ ಆಟಮ್ ಆರ್ ಅಯಾನ್ ಸೆಂಟ್ರಲ್ ಅಲ್ಲಿ ಇರುತ್ತೆ, ಅದು ಸುತ್ತ ಲಿಗ್ಯಾಂಡ್ಸ್ ಈ ರೀತಿ ಬಾಂಡ್ ಆಗಿರುತ್ತೆ, ಹಾಗಾಗಿ ಇದನ್ನು ನಾವು ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಲಿಗ್ಯಾಂಡ್ಸ್ ಅಂದ್ರೆ ಲಿಗ್ಯಾಂಡ್ಸ್ ಇನ್ ಕೋಆರ್ಡಿನೇಷನ್ ಎಂಟಿಟಿ ದಿ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಬಾಂಡೆಡ್ ಟು ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ಕೋಆರ್ಡಿನೇಷನ್ ಎಂಟಿಟಿನಲ್ಲಿ ಯಾವ ಅಯಾನ್ಸ್ಗಳು ಯಾವ ಮಾಲಿಕ್ಯೂಲ್ಸ್ಗಳು ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ಗೆ ಬಾಂಡ್ ಆಗಿರುತ್ತಲ್ಲ ಅಂತ ಮಾಲಿಕ್ಯೂಲ್ಸ್ ಅಥವಾ ಅಯಾನ್ಸ್ ಅನ್ನು ನಾವು ಲಿಗ್ಯಾಂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕೋಆರ್ಡಿನೇಷನ್ ಸ್ಪಿಯರ್. It is an imaginary sphere which binds the central metal atom or ion and ligands. ಕೋಆರ್ಡಿನೇಷನ್ ಸ್ಪಿಯರ್ ಅಂತಕ್ಕಂಥದ್ದು ನಾವು ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡ್ತೇವೆ. ಇಟ್ಸ್ ಎ ಇಮ್ಯಾಜಿನರಿ ಸ್ಪಿಯರ್ ವಿಚ್ ಬೈಂಡ್ಸ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಅಂಡ್ ಲಿಗ್ಯಾಂಡ್ಸ್ ಅನ್ನ ಬೈಂಡ್ ಮಾಡುತ್ತೆ. ಸೊ ಅದನ್ನು ನಾವು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ K4 ಅನ್ನು ನಾವು ಕೌಂಟರ್ ಅಯಾನ್ ಅಂತ ಕರಿತೀವಿ. ಸೊ ಯಾಕಂದ್ರೆ ಇಲ್ಲಿ FeCN6 4- ಇದೆ, ಆ 4- ಅನ್ನ ನ್ಯೂಟ್ರಲೈಸ್ ಮಾಡಲಿಕ್ಕೆ 4 K+ಗಳಿದೆ. ಸೊ ಜಸ್ಟ್ ವಿಚ್ ಸ್ಟೆಬಿಲೈಸ್ ದಿ ಚಾರ್ಜ್ ಆಫ್ ದಿ ಕಾಂಪ್ಲೆಕ್ಸ್. ಆ ಕಾಂಪ್ಲೆಕ್ಸ್ ಚಾರ್ಜ್ ಅನ್ನು ಸ್ಟೆಬಿಲೈಸ್ ಮಾಡತಕ್ಕಂಥ ಅಯಾನ್ಸ್ ಅನ್ನು ನಾವು ಕೌಂಟರ್ ಅಯಾನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಟೋಟಲಿ ಈ ಒಂದು ಕಾಂಪ್ಲೆಕ್ಸ್ಗೆ ಚಾರ್ಜ್ 4- ಇದೆ, ಆ 4- ಅನ್ನ ಈ 4 K+ಗಳು ನ್ಯೂಟ್ರಲೈಸ್ ಮಾಡುತ್ತೆ, ಹಾಗಾಗಿ ಇವನ್ನ ನಾವು ಕೌಂಟರ್ ಅಯಾನ್ಸ್ ಅಂತ ಕರಿತೀವಿ. ಒಟ್ಟಾಗಿ ಕಾಂಪ್ಲೆಕ್ಸ್ ಈ ರೀತಿ ಇರುತ್ತೆ, ಅದು ಸೆಂಟ್ರಲ್ ಇನ್ ಮೆಟಲ್ ಅಯಾನ್ ಇದೆ, ಅದರ ಸುತ್ತ 6 ಲಿಗ್ಯಾಂಡ್ಸ್ ಇದೆ, 6 ಸಯನೈಡ್ ಲಿಗ್ಯಾಂಡ್ಸ್ ಇದೆ, 6 ಸಯನೈಡ್ ಲಿಗ್ಯಾಂಡ್ಸ್ ಅಥವಾ 6 CNಗಳಿದೆ. ಸೊ 6 CNಗಳಲ್ಲಿ 4 CNಗಳು ಪ್ಲೇನ್ ಅಲ್ಲಿದೆ, ಅಂದ್ರೆ ಸೆಂಟ್ರಲ್ ಆಟಮ್ ಇದೆ, 4 CNಗಳು ಒಂದೇ ಪ್ಲೇನ್ ಅಲ್ಲಿ ಈ ರೀತಿ ಇದೆ. ನೆಕ್ಸ್ಟ್ ಈ 2 CNಗಳು ಏನಾಗಿದೆ, ಒಂದು ಎಬೋ ದಿ ಪ್ಲೇನ್ ಇದೆ, ಇನ್ನೊಂದು ಬಿಲೋ ದಿ ಪ್ಲೇನ್ ಇದೆ. ಸೊ ಈ ರೀತಿ ಇರುತ್ತೆ ಕಾಂಪ್ಲೆಕ್ಸು. ನಿಮಗೆ ಇಲ್ಲಿ 1 ಮಾರ್ಕಿಗೆ ಕೇಳ್ತಾರೆ ಕೋಆರ್ಡಿನೇಷನ್ ಎಂಟಿಟಿ ಅಂದ್ರೆ ಏನು, ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಅಂದ್ರೆ ಏನು, ಲಿಗ್ಯಾಂಡ್ಸ್ ಅಂದ್ರೆ ಏನು, ಕೋಆರ್ಡಿನೇಷನ್ ಸ್ಪಿಯರ್ ಅಂದ್ರೆ ಏನು, ಕೌಂಟರ್ ಅಯಾನ್ ಅಂದ್ರೆ ಏನು ಕೇಳೋದಿಲ್ಲ. ಸೊ ಇಷ್ಟನ್ನ ನೋಡ್ಕೊಳ್ಳಿ, 1 ಮಾರ್ಕಿಗೆ ಕೇಳ್ತಾರೆ. ಮಕ್ಕಳ ಈಗ ನೋಡೋಣ ಕ್ಲಾಸಿಫಿಕೇಶನ್ ಆಫ್ ಲಿಗ್ಯಾಂಡ್ಸ್. Ligands can be classified into mainly 3 types. One is unidentate ligand,
Another one is didentate ligand. One more is polydentate ligand. ಏನು ಯೂನಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಲಿಗ್ಯಾಂಡ್ ಬಾಂಡೆಡ್ ಟು ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಥ್ರೂ ಸಿಂಗಲ್ ಡೋನರ್ ಆಟಮ್. ಸಿಂಗಲ್ ಡೋನರ್ ಆಟಮ್ ಇಂದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ಗೆ ಬಾಂಡ್ ಆಗಿದ್ರೆ ಅಂತ ಲಿಗ್ಯಾಂಡ್ಸ್ ಅನ್ನು ನಾವು ಯೂನಿಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಏನು ಡೋನರ್ ಆಟಮ್ಸ್ ಅಂದ್ರೆ ಇಲ್ಲಿ ನೋಡೋಣ ಇಲ್ಲಿ. ಸೊ ಇದು ಒಂದು ಲಿಗ್ಯಾಂಡ್ ಇದೆ ನೋಡಿ, ಇಲ್ಲಿ NH3 ಇದೆ. NH3 ನಲ್ಲಿ ನೈಟ್ರೋಜನ್ ಮೇಲೆ ಮಾತ್ರ ಲೋನ್ ಪೇರ್ಡ್ ಎಲೆಕ್ಟ್ರಾನ್ ಇದೆ. ನಿಮಗೆ ಗೊತ್ತಿದೆ ಲೋನ್ ಪೇರ್ಡ್ ಎಲೆಕ್ಟ್ರಾನ್ ಬರ್ತಕ್ಕಂಥದ್ದು ಗ್ರೂಪ್ 15 ಇಂದ. ಗ್ರೂಪ್ 15 ಅಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸ್ಗೆ 1 ಲೋನ್ ಪೇರ್ ಇರುತ್ತೆ. 16 ಅಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸ್ಗೆ 2 ಲೋನ್ ಪೇರ್ ಇರುತ್ತೆ. ಗ್ರೂಪ್ 17 ಅಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸ್ಗೆ 3 ಲೋನ್ ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ನೋಡಿ ಇಲ್ಲಿ ಯಾವ ಆಟಮ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಇರುತ್ತೆ, ಯಾವ ಆಟಮ್ ಅಲ್ಲಿ ಲೋನ್ ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ, ಸೊ ಆ ಆಟಮ್ ಮಾತ್ರ ಡೋನರ್ ಆಟಮ್ ಆಗಲಿಕ್ಕೆ ಸಾಧ್ಯ. ಸೊ ಇಲ್ಲಿ NH3 ಅನ್ನೋದು ಒಂದು ಲಿಗ್ಯಾಂಡು. ಸೊ ಆ NH3 ಅನ್ನೋ ಲಿಗ್ಯಾಂಡ್ ಅಲ್ಲಿ ನೈಟ್ರೋಜನ್ ಮಾತ್ರ 2 ಎಲೆಕ್ಟ್ರಾನ್ ನ ಕೊಟ್ಟು ಕೋಬಾಲ್ಟ್ಗೆ ಬಾಂಡ್ ಆಗ್ತಾ ಇದೆ. ಸೊ ಇದೊಂದು ಕಾಂಪ್ಲೆಕ್ಸ್ CO EN NH3 ಸ್ಕ್ವೇರ್ ಬ್ರಾಕೆಟ್ Cl3 ಇದೊಂದು ಕಾಂಪ್ಲೆಕ್ಸ್. ಈ ಕಾಂಪ್ಲೆಕ್ಸ್ ಅಲ್ಲಿ ಕೋಬಾಲ್ಟ್ ಸೆಂಟ್ರಲ್ ಮೆಟಲ್ ಆಗಿದೆ. ಈ ಕೋಬಾಲ್ಟ್ ಸೆಂಟ್ರಲ್ ಮೆಟಲ್ಗೆ ನೈಟ್ರೋಜನ್ 2 ಎಲೆಕ್ಟ್ರಾನ್ ಕೊಟ್ಬಿಟ್ಟು ಕೋಬಾಲ್ಟ್ ಜೊತೆ ಬಾಂಡ್ ಆಗ್ತಾ ಇದೆ. ಸೊ ಇಲ್ಲಿ ಬಾಂಡ್ ಎಕ್ಸಿಸ್ಟ್ ಆಗ್ತಾ ಇರ್ತಕ್ಕಂಥದ್ದು ನೈಟ್ರೋಜನ್ ಮತ್ತೆ ಕೋಬಾಲ್ಟ್ ಮಧ್ಯೆ. ಸೊ ಇಲ್ಲಿ ನೈಟ್ರೋಜನ್ ಡೋನರ್ ಆಟಮ್ ಆಗಿದೆ. ಮುಂದೆ ನೋಡ್ತಾ ಹೋದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಯಾವ್ಯಾವ ಎಕ್ಸಾಂಪಲ್ಸ್ ಯೂನಿಡೆಂಟೇಟ್ ಲಿಗ್ಯಾಂಡ್ ಅಂತ ನೋಡೋದಾದ್ರೆ CN ಮೈನಸ್, ಅವಾಗಲೇ ನಾನು ಕಾಂಪ್ಲೆಕ್ಸ್ ಅಲ್ಲಿ ಬರೆದಿದ್ದೆ, ಒಂದೊಂದು CN ಒಂದೊಂದೇ ಕೋಆರ್ಡಿನೇಟ್ ಬಾಂಡ್ ಅನ್ನ ಫಾರ್ಮೇಶನ್ ಮಾಡ್ತಾ ಇತ್ತು. ಸೊ ನೆಕ್ಸ್ಟ್ OH ಮೈನಸ್, Cl ಮೈನಸ್, Br ಮೈನಸ್, H2O, NH3, ಕಾರ್ಬನ್ ಮಾನಾಕ್ಸೈಡ್ ಅಂಡ್ ಎಕ್ಸೆಟ್ರಾ. ಲಿಗ್ಯಾಂಡ್ಸ್ ಅಂದ್ರೆ ಏನು? ದೀಸ್ ಆರ್ ದಿ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಬಾಂಡೆಡ್ ಟು ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ಯಾವ ಅಯಾನ್ಸ್ಗಳು ಅಥವಾ ಮಾಲಿಕ್ಯೂಲ್ಸ್ಗಳು ಸೆಂಟ್ರಲ್ ಮೆಟಲ್ಗೆ ಬಾಂಡ್ ಆಗ್ತಾವೋ ಸೊ ಅಂಥವನ್ನು ನಾವು ಲಿಗ್ಯಾಂಡ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಇಷ್ಟು ಅಯಾನ್ಸ್ ಇದೆ, ಇಷ್ಟು ಮಾಲಿಕ್ಯೂಲ್ಸ್ ಇದೆ. ಅಂದ್ರೆ ಲಿಗ್ಯಾಂಡ್ಸ್ ಅಲ್ಲಿ ಅಯಾನ್ಸ್ ಇರುತ್ತೆ, ಮಾಲಿಕ್ಯೂಲ್ಸ್ ಇರುತ್ತೆ ಅಂತಂದು. ಓಕೆ, ಸೊ ನೆಕ್ಸ್ಟ್ ನೋಡೋಣ ಡೈಡೆಂಟೇಟ್ ಲಿಗ್ಯಾಂಡ್. ಲಿಗ್ಯಾಂಡ್ ಬಾಂಡೆಡ್ ಟು ಮೆಟಲ್ ಆಟಮ್ ಆರ್ ಅಯಾನ್ ಥ್ರೂ 2 ಡೋನರ್ ಆಟಮ್ಸ್. 2 ಡೋನರ್ ಆಟಮ್ಸ್ ಇಂದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ಗೆ ಬಾಂಡ್ ಆಗಿದ್ರೆ ಅಂತ ಒಂದು ಲಿಗ್ಯಾಂಡ್ಸ್ ಅನ್ನು ನಾವು ಡೈಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ NH2 CH2 CH2 NH2, ethene 1,2 ಡೈಅಮೈನ್. ಇದು ಬೈಡೆಂಟೇಟ್ ಲಿಗ್ಯಾಂಡ್ ಆಗಿದೆ. ನೋಡಿ ಇಲ್ಲಿ ನೈಟ್ರೋಜನ್ ಮೇಲೆ ಲೋನ್ ಪೇರ್ಡ್ ಇದೆ, ನೈಟ್ರೋಜನ್ ಮೇಲೆ ಲೋನ್ ಪೇರ್ಡ್ ಇದೆ. ಇಲ್ಲಿ ನೈಟ್ರೋಜನ್ ಮಾತ್ರ ಡೋನರ್ ಆಟಮ್ಸ್ ಇದೆ, ಇಲ್ಲೊಂದು ಡೋನರ್ ಆಟಮ್ ಇದೆ, ಇಲ್ಲೊಂದು ಡೋನರ್ ಆಟಮ್ ಇದೆ. ಓಕೆ, ಸೊ ಈಥೀನ್ 1,2 ಡೈಅಮೈನ್ ನಾವು ಸಿಂಪಲ್ ಆಗಿ EN ಅಂತ ಅಬ್ರಿವೇಟ್ ಮಾಡ್ತೀವಿ. ಎಲ್ಲೆಲ್ಲಿ ಈಥೀನ್ 1,2 ಡೈಅಮೈನ್ ಬರುತ್ತೋ ಸೊ ನಾವಲ್ಲಿ EN ಅಂತ ಬರೀಬಹುದು. ಇಲ್ಲಿ ನೋಡಿ ಇಲ್ಲಿ ಕಾಂಪ್ಲೆಕ್ಸ್ ಅಲ್ಲಿ COEN ಅಂತ ಬರ್ತಿದ್ದೀನಿ. ಸೊ EN ನಾನು ಡೈಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳಿದೆ. ಇಲ್ಲಿ ನೋಡಿ ಕೋಬಾಲ್ಟ್ಗೆ 2 ಕೋಆರ್ಡಿನೇಟ್ ಬಾಂಡ್ ಇಂದ ಬಾಂಡ್ ಫಾರ್ಮೇಶನ್ ಮಾಡ್ಕೊಳ್ತಾ ಇದೆ. ಸೊ ಅದನ್ನ ಈ ರೀತಿ ಬರ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗುತ್ತಾರ. NH2 CH2 CH2 NH2 ನಲ್ಲಿ ನೈಟ್ರೋಜನ್ ಡೋನರ್ ಆಟಮ್ಸ್ ಇದೆ. ಆ 2 ನೈಟ್ರೋಜನ್ ಡೋನರ್ ಆಟಮ್ಸ್ಗಳು ಕೋಬಾಲ್ಟ್ ಜೊತೆ ಈ ರೀತಿ 2 ಬಾಂಡ್ ಅನ್ನು ಫಾರ್ಮೇಶನ್ ಮಾಡ್ಕೊಳ್ತಾ ಇದೆ. ಓಕೆ, ಸೊ ಇಂಥವನ್ನ ನಾವು ಡೈಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಒನ್ ಮೋರ್ ಎಕ್ಸಾಂಪಲ್, ಆಕ್ಸಾಲೇಟ್ C2O4 2- ಅಂತ. ಸೊ ಇದನ್ನ ನಾನು ಬಿಡಿಸಿ ಬರ್ತಿದ್ದೇನೆ. C ಡಬಲ್ ಬಾಂಡ್ O ಮೈನಸ್, C ಡಬಲ್ ಬಾಂಡ್ O ಮೈನಸ್. ಸೊ ಇದು ಡೈಡೆಂಟೇಟ್ ಲಿಗ್ಯಾಂಡ್. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರು ಮೆಟಲ್ ಇತ್ತು ಅಂದ್ರೆ ಆ ಮೆಟಲ್ಗೆ ಇಲ್ಲೊಂದು ಬಾಂಡ್ ಫಾರ್ಮೇಶನ್ ಆಗುತ್ತೆ, ಇಲ್ಲೊಂದು ಬಾಂಡ್ ಫಾರ್ಮೇಶನ್ ಆಗುತ್ತೆ. ಇಸ್ ಆಲ್ಸೋ ಡೈಡೆಂಟೇಟ್ ಲಿಗ್ಯಾಂಡ್. ನೆಕ್ಸ್ಟ್ ಬಂದ್ಬಿಟ್ರೆ ಪಾಲಿಡೆಂಟೇಟ್ ಲಿಗ್ಯಾಂಡ್. ಪಾಲಿಡೆಂಟೇಟ್ ಲಿಗ್ಯಾಂಡ್. Several donor atoms are present in a single ligand. ಹಲವಾರು ಡೋನರ್ ಆಟಮ್ಸ್ಗಳು ಸಿಂಗಲ್ ಲಿಗ್ಯಾಂಡ್ ಅಲ್ಲೇ ಇದ್ರೆ ಸೊ ಅಂತ ಒಂದು ಲಿಗ್ಯಾಂಡ್ ಅನ್ನು ನಾವು ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ EDTA4-.
ಇಥಲೀನ್ ಡಯಮೈನ್ ಟೆಟ್ರಾ ಅಸಿಟೇಟ್ ಅಂತ. EDTA4- ethylene diamine tetraacetate. It is a hexadentate ligand. EDTA hexadentate ligand ಆಗಿದೆ. hexadentate ligand ಆಗಿದೆ. ನಿಮಗೆ ಕೇಳ್ತಾರೆ ಪಾಲಿಡೆಂಟೇಟ್ ಲಿಗ್ಯಾಂಡ್ಗೆ ಒಂದು ಎಕ್ಸಾಂಪಲ್ ಅನ್ನ ಕೊಡಿ ಅಂತ. ಸೊ ನೀವು EDTA4- ಅಂತ ಬರೀಬಹುದು, ಅಥವಾ ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್ಗೆ ಒಂದು ಎಕ್ಸಾಂಪಲ್ ಅನ್ನು ಕೊಡಿ ಅಂದ್ರೆ EDTA4- ಅಂದ್ರೆ EDTA4- ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಜೊತೆ 6 ಕೋಆರ್ಡಿನೇಟ್ ಬಾಂಡ್ ಅನ್ನ ಫಾರ್ಮೇಶನ್ ಮಾಡಿಕೊಳ್ಳುತ್ತೆ. ಇಲ್ಲಿ ನಾನು ತೋರಿಸಿದ್ದೀನಿ. ಏನು EDTA ಅಂದ್ರೆ ಇಲ್ಲಿ ತೋರಿಸಿದ್ದೀನಿ. ಇಥಲೀನ್ ಡಯಮೈನ್ ನೋಡಿ, ಇಥಲೀನ್ ಡಯಮೈನ್ ಟೆಟ್ರಾ ಅಸಿಟೇಟ್ ನೋಡಿ, ಇದನ್ನು ಅಸಿಟೇಟ್ ಅಂತೀವಿ. ಇಂಥ ಅಸಿಟೇಟ್ಗಳು 4 ಇದೆ. CH2C⁻O- ಅನ್ನು ನಾವು ಅಸಿಟೇಟ್ ಅಂತ ಕರಿತೀವಿ. ಇಥಲೀನ್ 2 ನೈಟ್ರೋಜನ್ ಇರೋದ್ರಿಂದ ಇಥಲೀನ್ ಡಯಮೈನ್, CH2COO- ಇದು ಅಸಿಟೇಟ್ ಇರೋದ್ರಿಂದ ಈತ ಅಸಿಟೇಟ್ ಅಯಾನ್ಸ್ಗಳು 4 ಇರೋದ್ರಿಂದ ಇಥಲೀನ್ ಡಯಮೈನ್ ಟೆಟ್ರಾ ಅಸಿಟೇಟ್. ಈ ಒಂದು ಲಿಗ್ಯಾಂಡ್ ಅಲ್ಲಿ ನೋಡಿ, ನಾನು ಏನು ಯೆಲ್ಲೋ ಕಲರ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ, ಸೊ ಇವೆಲ್ಲ ಡೋನರ್ ಆಟಮ್ಸ್ಗಳು. 2 ನೈಟ್ರೋಜನ್ ಡೋನರ್ ಆಟಮ್ಸ್ ಇದೆ, 4 ಆಕ್ಸಿಜನ್ ಡೋನರ್ ಆಟಮ್ಸ್ ಇದೆ. ನೋಡಿ, ಇದು ಮೆಟಲ್ ಅಯಾನ್ ಇದೆ. ಈ ಮೆಟಲ್ ಅಯಾನಿಗೆ ಈ ಆಕ್ಸಿಜನ್ ಒಂದು ಬಾಂಡ್ ಅನ್ನು ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ, ಈ ಆಕ್ಸಿಜನ್ ಒಂದು ಬಾಂಡ್ ಅನ್ನು ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ, ಈ ನೈಟ್ರೋಜನ್ ಒಂದು ಬಾಂಡು, ಈ ನೈಟ್ರೋಜನ್ ಒಂದು ಬಾಂಡು, ಈ ಆಕ್ಸಿಜನ್ ಒಂದು ಬಾಂಡು, ಈ ಆಕ್ಸಿಜನ್ ಒಂದು ಬಾಂಡು. ಟೋಟಲ್ 1 2 3 4 5 6 ಬಾಂಡ್ಸ್ ಅನ್ನು ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಲಿಗ್ಯಾಂಡ್ ಅನ್ನು ನಾವು ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಸಿಂಗಲ್ ಡೋನರ್ ಆಟಮ್ ಇಂದ ಸಿಂಗಲ್ ಬಾಂಡ್ ಫಾರ್ಮೇಶನ್ ಮಾಡಿದ್ರೆ ಮೊನೋಡೆಂಟೇಟ್ ಲಿಗ್ಯಾಂಡ್. 2 ಡೋನರ್ ಆಟಮ್ಸ್ ಇಂದ 2 ಬಾಂಡ್ ಅನ್ನು ಫಾರ್ಮೇಶನ್ ಮಾಡಿದ್ರೆ ಮೆಟಲ್ ಆಟಮ್ ಆರ್ ಅಯಾನ್ ಜೊತೆ ಡೈಡೆಂಟೇಟ್ ಲಿಗ್ಯಾಂಡ್. ಒಂದೇ ಲಿಗ್ಯಾಂಡ್ ಅಲ್ಲಿ ಸೆವರಲ್ ಡೋನರ್ ಆಟಮ್ಸ್ ಇದ್ರೆ ಅಂಥವನ್ನು ನಾವು ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ EDTA4-. ಸೊ ಇದನ್ನ ಬರೀರಿ ಅಂತ ಕೇಳೋದಿಲ್ಲ ನಿಮಗೆ ಎಕ್ಸಾಮಲ್ಲಿ, ಪ್ರಾಕ್ಟೀಸ್ ಮಾಡಬೇಡಿ. ಜಸ್ಟ್ ಇಷ್ಟನ್ನೇ ನೆನಪಿಟ್ಕೊಳ್ಳಿ. ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂದರೆ EDTA4-, ಅದು ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್ ಆಗಿದೆ. ಇಷ್ಟನ್ನು ಮಾತ್ರ ನೆನಪಿಟ್ಕೊಳ್ಳಿ ನೀವು ಎಕ್ಸಾಮಿಗೆ. ಮಕ್ಕಳ, ಈಗ ನೋಡೋಣ ಒನ್ ಮೋರ್ ಟೈಪ್ ಆಫ್ ಲಿಗ್ಯಾಂಡ್, chelate ligand. Chelate ligand. So when di or polydentate ligands uses its 2 or more donor atoms to bind a single metal ion is called chelate ligands. Chelating ligands ಅಂದ್ರೆ ಯಾವಾಗ ಡೈ ಆರ್ ಪಾಲಿಡೆಂಟೇಟ್ ಲಿಗ್ಯಾಂಡ್ಗಳು ಮೆಟಲ್ ಅಯಾನ್ನ 2 ಅಥವಾ 2ಕ್ಕಿಂತ ಹೆಚ್ಚು ಡೋನರ್ ಆಟಮ್ಸ್ಗಳಿಂದ ಮೆಟಲ್ನ ಬೈಂಡ್ ಮಾಡ್ಕೊಳ್ತಾವೆ ಮೆಟಲ್ ಅಯಾನ್ನ. ಸೊ ಅಂಥ ಲಿಗ್ಯಾಂಡ್ಸನ್ನು ನಾವು ಚೀಲೇಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡಿ, ಆಲ್ ಡೈ ಆರ್ ಪಾಲಿಡೆಂಟೇಟ್ ಲಿಗ್ಯಾಂಡ್ಸ್ ಆರ್ ಚೀಲೇಟಿಂಗ್ ಲಿಗ್ಯಾಂಡ್ಸ್. ಇಲ್ಲಿ ನೋಡಿ, ಸೊ ಇದು ಡೈಡೆಂಟೇಟ್ ಲಿಗ್ಯಾಂಡ್ ಆಗಿದೆ, ಇಥಲೀನ್ ಡಯಮೈನ್ ನೋಡಿ. ಸೊ ಇದು ಮೆಟಲ್ ಅಯಾನ್ನ 2 ಡೋನರ್ ಆಟಮ್ ಇಂದ ಬೈಂಡ್ ಮಾಡಿಕೊಂಡಿದೆ. ಸೊ ಇದು ಚೀಲೇಟ್ ಲಿಗ್ಯಾಂಡ್. ನೆಕ್ಸ್ಟ್ ಇಲ್ಲಿ ನೋಡಿ, ಇದು EDTA4- ಇದೇನಿದೆಯಲ್ಲ, ಇದು ನೋಡಿ ಮೆಟಲ್ ಅಯನ್ನ 6 ಡೋನರ್ ಆಟಮ್ಸ್ ಇಂದ ಬೈಂಡ್ ಮಾಡ್ಕೊಂಡಿದೆ. ಈ ಚೀಲೇಟ್ ಲಿಗ್ಯಾಂಡ್ಸ್ಗಳು ಮೆಟಲ್ ಅಯಾನ್ನ ಬೈಂಡ್ ಮಾಡ್ಕೊಂಡಾಗ ರಿಂಗ್ ಫಾರ್ಮೇಶನ್ ಆಗುತ್ತೆ ನೋಡಿ, ರಿಂಗ್ ಫಾರ್ಮೇಶನ್ ಮಾಡ್ತವೆ. ಸೊ ನೆಕ್ಸ್ಟ್ ಮೋನೋಡೆಂಟೇಟ್ ಲಿಗ್ಯಾಂಡ್ಸ್ ಇರ್ತಕ್ಕಂಥ ಕಾಂಪ್ಲೆಕ್ಸ್ಗೂ ಮತ್ತೆ ಚೀಲೇಟ್ ಲಿಗ್ಯಾಂಡ್ ಇರ್ತಕ್ಕಂಥ ಕಾಂಪ್ಲೆಕ್ಸ್ಗೂ ನಾವು ಸ್ಟೆಬಿಲಿಟಿನ ಕಂಪೇರ್ ಮಾಡಿದ್ರೆ ಚೀಲೇಟ್ ಲಿಗ್ಯಾಂಡ್ ಇರ್ತಕ್ಕಂಥ ಕಾಂಪ್ಲೆಕ್ಸ್ಗಳು ಮೋರ್ ಸ್ಟೇಬಲ್ ಆಗಿರ್ತವೆ. ಮಕ್ಕಳ, ಒನ್ ಮೋರ್ ಇಂಪಾರ್ಟೆಂಟ್ ಲಿಗ್ಯಾಂಡ್ ಆಂಬಿಡೆಂಟೇಟ್ ಲಿಗ್ಯಾಂಡ್. ಆಂಬಿಡೆಂಟೇಟ್ ಲಿಗ್ಯಾಂಡ್. ಸೊ ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದರೆ ಲಿಗ್ಯಾಂಡ್ ವಿಚ್ ಕ್ಯಾನ್ ಲಿಗೇಟ್ ಥ್ರೂ 2 different atoms is called ambidentate ligand. ನೋಡಿ, ಲಿಗ್ಯಾಂಡ್ ಅಂದರೆ ಲಿಗ್ಯಾಂಡು ಮೆಟಲ್ ಜೊತೆ ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ಳೋದನ್ನು ನಾವು ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಯಾವ ಲಿಗ್ಯಾಂಡ್ಸ್ಗಳಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಡೋನರ್ ಆಟಮ್ಸ್ ಇರುತ್ತೆ, ಬಟ್ ಯಾವುದಾದ್ರೂ ಒಂದು ಡೋನರ್ ಆಟಮು ಮೆಟಲ್ ಜೊತೆ ಬಾಂಡನ್ನು ಫಾರ್ಮೇಷನ್ ಮಾಡಿಕೊಳ್ಳುತ್ತೆ. ಸೊ ಇಂಥ ಲಿಗ್ಯಾಂಡ್ಸನ್ನು ನಾವು ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ.
ಸೊ ಫಾರ್ ಎಕ್ಸಾಂಪಲ್ NO2 ಮೈನಸ್ SCN ಮೈನಸ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಇಲ್ಲಿ ನೋಡಿ. ಸೊ NO2 ನಲ್ಲಿ ಇಲ್ಲಿ ಬರ್ತಿದ್ದೇನೆ ನೈಟ್ರೋಜನ್ ಡೋನರ್ ಆಟಮ್ ಇದೆ, ಆಕ್ಸಿಜನ್ ಡೋನರ್ ಆಟಮ್ ಇದೆ. ಸೊ ಬಟ್ ಇಲ್ಲಿ ಆಕ್ಸಿಜನ್ ಎಂ ಅಂದ್ರೆ ಮೆಟಲ್ ನೋಡಿ, ಆಕ್ಸಿಜನ್ ಮೆಟಲ್ ಜೊತೆ ಬಾಂಡ್ ಅನ್ನ ಫಾರ್ಮೇಶನ್ ಮಾಡ್ಕೊಂಡಿದೆ, ಕೋಆರ್ಡಿನೇಷನ್ ಬಾಂಡ್ ಅನ್ನ. ಸೊ ಇಲ್ಲಿ ನೋಡಿ ನೈಟ್ರೋಜನ್ ಮೆಟಲ್ ಜೊತೆ ಕೋಆರ್ಡಿನೇಷನ್ ಬಾಂಡ್ ಅನ್ನ ಫಾರ್ಮೇಶನ್ ಮಾಡ್ಕೊಂಡಿದೆ. ಇವೆರಡು NO2ನೇ. ಸೊ ಇಲ್ಲಿ ಒಂದು ಸಾರಿ ಇಲ್ಲಿ ಆಕ್ಸಿಜನ್ ಮೆಟಲ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡ್ಕೊಂಡಿದೆ, ಇಲ್ಲಿ ನೈಟ್ರೋಜನ್ ಮೆಟಲ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡ್ಕೊಂಡಿದೆ. ಆಕ್ಸಿಜನ್ ಮೆಟಲ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡ್ಕೊಂಡ್ರೆ ನಾವು ನೈಟ್ರೈಟೋ ಓ ಅಂತಂದು ಬರೀತೇವೆ. ಸೊ ನೈಟ್ರೋಜನ್ ಮೆಟಲ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡ್ಕೊಂಡ್ರೆ ನೈಟ್ರೈಟೋ ಎನ್ ಅಂತ ಕರಿತೇವೆ. ಸೊ ಒನ್ ಮೋರ್ ಎಕ್ಸಾಂಪಲ್ SCN ಮೈನಸ್ ನೋಡಿ, ಇಲ್ಲಿ ಎಸ್ನು ಡೋನರ್ ಆಟಮ್ ಇದೆ, ನೈಟ್ರೋಜನ್ ಡೋನರ್ ಆಟಮ್ ಇದೆ. ಬಟ್ ಇಲ್ಲಿ ಸಲ್ಫರ್ ಮೆಟಲ್ಗೆ ಬಾಂಡ್ ಮಾಡ್ಕೊಂಡಿದೆ ಮೆಟಲ್ ಜೊತೆ. ಸೊ ಇಲ್ಲಿ ನೈಟ್ರೋಜನ್ ಮೆಟಲ್ ಜೊತೆ ಬಾಂಡ್ ಮಾಡ್ಕೊಂಡಿದೆ ನೋಡಿ. ಸಲ್ಫರ್ ಮೆಟಲ್ ಜೊತೆ ಬಾಂಡ್ ಮಾಡ್ಕೊಂಡಾಗ ನೈಟ್ರೋಜನ್ ಬಾಂಡ್ ಮಾಡ್ಕೊಂಡಿರೋದಿಲ್ಲ, ಹಾಗೆ ಇರುತ್ತೆ. ಸೊ ನೈಟ್ರೋಜನ್ ಮೆಟಲ್ ಜೊತೆ ಬಾಂಡ್ ಮಾಡ್ಕೊಂಡಾಗ ಸಲ್ಫರ್ ಹಾಗೆ ಇರುತ್ತೆ. ಸೊ ಈ ತರ ಲಿಗ್ಯಾಂಡ್ಸ್ ಅನ್ನು ನಾವು ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಸಲ್ಫರ್ ಮೆಟಲ್ ಜೊತೆ ಬಾಂಡ್ ಮಾಡ್ಕೊಂಡ್ರೆ ಅದನ್ನ ಥಯಸೈನೈಟೋ ಅಂತ ಕರಿತೀವಿ. ನೈಟ್ರೋಜನ್ ಮೆಟಲ್ ಜೊತೆ ಬಾಂಡ್ ಮಾಡ್ಕೊಂಡ್ರೆ ಅದನ್ನ ಐಸೋಸೈನೈಟೋ ಅಂತ ಕರಿತೀವಿ ನೋಡಿ ಮಕ್ಕಳ. ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ ಅದನ್ನು ನಾವು CN ಅಂತಂದು ರೆಪ್ರೆಸೆಂಟ್ ಮಾಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಟೋಟಲ್ ನಂಬರ್ ಆಫ್ ಎ ಲಿಗ್ಯಾಂಡ್ ಡೋನರ್ ಆಟಮ್ಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ದಿ ಮೆಟಲ್ ಇನ್ ಎ ಕಾಂಪ್ಲೆಕ್ಸ್. ಒಂದು ಕಾಂಪ್ಲೆಕ್ಸ್ ಅಲ್ಲಿ ಎಷ್ಟು ಡೋನರ್ ಆಟಮ್ಸ್ಗಳು ಮೆಟಲ್ಗೆ ಡೈರೆಕ್ಟ್ ಆಗಿ ಬಾಂಡ್ ಆಗಿದೆ ಅನ್ನೋದನ್ನ ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ನಿಮಗೆ ಎಕ್ಸಾಂಪಲ್ ತೋರಿಸ್ತೇನೆ, ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡಿ ಈ ಕಾಂಪ್ಲೆಕ್ಸ್ ಅಲ್ಲಿ 4 ನೈಟ್ರೋಜನ್ ಆಟಮ್ಸ್ ಡೈರೆಕ್ಟ್ ಆಗಿ ಮೆಟಲ್ಗೆ ಬಾಂಡ್ ಆಗಿರೋದ್ರಿಂದ ಇದರ ಕೋಆರ್ಡಿನೇಷನ್ ನಂಬರ್ ಎಷ್ಟಿರ್ಬೋದು? ಎಸ್ 4. ಕೋಆರ್ಡಿನೇಷನ್ ನಂಬರ್ ಇರೋದು 4 ಇದೆ. ನೋಡಿ ನೀವು ಇನ್ನೂ ಈಸಿಯಾಗಿ ಕೋಆರ್ಡಿನೇಷನ್ ನಂಬರ್ನ ಹೇಳೋದಾದ್ರೆ ಟೋಟಲ್ ನಂಬರ್ ಆಫ್ ಕೋಆರ್ಡಿನೇಷನ್ ಬಾಂಡ್ಸ್ ಇನ್ ಎ ಕಾಂಪ್ಲೆಕ್ಸ್. ಆ ಕಾಂಪ್ಲೆಕ್ಸ್ ಅಲ್ಲಿ ಟೋಟಲ್ ಕೋಆರ್ಡಿನೇಷನ್ ಬಾಂಡ್ಸ್ ಎಷ್ಟಿದೆಯೋ ಅಷ್ಟು ಅದರ ಕೋಆರ್ಡಿನೇಷನ್ ನಂಬರ್ ಆಗಿರುತ್ತೆ. ನೋಡಿ ಈ ಕಾಂಪ್ಲೆಕ್ಸ್ ಅಲ್ಲಿ ಪ್ಲಾಟಿನಮ್ Cl6 2- ಅನ್ನೋ ಒಂದು ಕಾಂಪ್ಲೆಕ್ಸ್ ಇದೆ. ಸೊ ಈ ಕಾಂಪ್ಲೆಕ್ಸ್ ಅಲ್ಲಿ ನೋಡಿ 6 Cl ಲಿಗ್ಯಾಂಡ್ಸ್ಗಳು ಡೈರೆಕ್ಟ್ ಆಗಿ ಪ್ಲಾಟಿನಮ್ಗೆ ಬಾಂಡ್ ಆಗಿದೆ. ಸೊ ಅಂದ್ರೆ ಇದರ ಕೋಆರ್ಡಿನೇಷನ್ ನಂಬರ್ ಎಷ್ಟಿರ್ಬೋದು? ಎಸ್ 6 ಇದೆ. 6 ನೋಡಿ ಮಕ್ಕಳ, ಇನ್ನೊಂದು ನಾವು ಈ ರೀತಿ ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೇಕಂತ ಏನಿಲ್ಲ, ಜಸ್ಟ್ ಇಷ್ಟು ಬರೋದ್ರೂ ಸ್ಕ್ವೇರ್ ಬ್ರಾಕೆಟ್ ಹಾಕ್ದಾಗೆ ಇರುತ್ತೆ. ಇದು ಸಿಂಪಲ್ ಮೆಥಡ್ ಅಲ್ಲಿ ಬರ್ತಕ್ಕಂಥದ್ದು. ನೋಡಿ ಈ ರೀತಿ ಸ್ಕ್ವೇರ್ ಬ್ರಾಕೆಟ್ ಹಾಕೋದ್ರ ಬದಲು ಜಸ್ಟ್ ಇಷ್ಟನ್ನೇ ನೀವು ಹಾಕಿದ್ರೆ ಸ್ಕ್ವೇರ್ ಬ್ರಾಕೆಟ್ ಇದ್ದ ಹಾಗೆ ಇರುತ್ತೆ. ಸೊ ನೆಕ್ಸ್ಟ್ ಈ ಕಾಂಪ್ಲೆಕ್ಸ್ಗೆ ಬರೋಣ. ನೋಡಿ EN ಅಂತ ಒಂದು ಲಿಗ್ಯಾಂಡ್ ಇದೆ. EN ಅಂದ್ರೆ ಇಥಿಲೀನ್ ಡಯಾಮೈನ್ ಅಂತ ಹೇಳಿದ್ದೇನೆ ನಾನು. ನೆಕ್ಸ್ಟ್ NH3 ಅಮೋನಿಯಾ 4 ಇದೆ, 3+ ಕಾಂಪ್ಲೆಕ್ಸ್. ಸೊ ಈ ಕಾಂಪ್ಲೆಕ್ಸ್ ಅಲ್ಲಿ ನೋಡಿ ಎಷ್ಟಿದೆ ಅಂದ್ರೆ ನಿಮ್ಗೆ ಎಕ್ಸಾಮಿನೇಷನ್ ಕೇಳ್ತಾರೆ, ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಏನಂದ್ರೆ ಇಲ್ಲಿ 4 ಲಿಗ್ಯಾಂಡ್ ಇದೆ, ಇಲ್ಲಿ ಒಂದು ಲಿಗ್ಯಾಂಡ್ ಇದೆ, 5 ಅಂತ ಬರೆದು ಬಿಡ್ತಾರೆ. ತಪ್ಪು. ಇಲ್ಲಿ ಇರ್ತಕ್ಕಂಥದ್ದು ಬೈಡೆಂಟೇಟ್ ಲಿಗ್ಯಾಂಡ್. ಇಲ್ಲಿ ನೋಡಿ ಒಂದೇ ಲಿಗ್ಯಾಂಡ್ 2 ಬಾಂಡ್ ಅನ್ನ ಫಾರ್ಮೇಶನ್ ಮಾಡಿದೆ. ಸೊ ಇನ್ನು 4 ಅಮೋನಿಯಾ ಮಾಲಿಕ್ಯೂಲ್ಸ್ 4 ಬಾಂಡ್ ಅನ್ನ ಫಾರ್ಮೇಶನ್ ಮಾಡಿದೆ. ಟೋಟಲ್ 1 2 3 4 5 6 ಅಂದ್ರೆ ಟೋಟಲ್ ಕೋಆರ್ಡಿನೇಷನ್ ನಂಬರ್ ಇರೋದು 6 ಇದೆ. ನಿಮಗೆ ಸಿಟಿನಲ್ಲಿ ನೀಟಲ್ಲಿ ಕೊಡ್ತಾರೆ, ಈ ರೀತಿ ಕಾಂಪ್ಲೆಕ್ಸ್ ಅನ್ನು ಕೊಟ್ಬಿಟ್ಟು ಕೋಆರ್ಡಿನೇಷನ್ ನಂಬರ್ ಎಷ್ಟು ಅಂತ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಈ ಕಾಂಪ್ಲೆಕ್ಸ್ ಅಲ್ಲಿ ಬಂದ್ರೆ COEN3 3+ ಇದೆ. ಅಂದ್ರೆ EN ಅನ್ನೋದು ಇಥಿಲೀನ್ ಡಯಾಮೈನ್ ಬೈಡೆಂಟೇಟ್ ಲಿಗ್ಯಾಂಡ್ ಆಗಿರೋದ್ರಿಂದ ಒಂದೊಂದು ಲಿಗ್ಯಾಂಡ್ 2 ಬಾಂಡ್ ಅನ್ನ ಕೋಆರ್ಡಿನೇಷನ್ ಬಾಂಡ್ ಅನ್ನ ಫಾರ್ಮೇಶನ್ ಮಾಡೋದ್ರಿಂದ ಟೋಟಲ್ 1 2 3 4 5 6 6 ಬಾಂಡ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ 3 ಲಿಗ್ಯಾಂಡ್ಸ್. ಹಾಗಾಗಿ ಇದರ ಕೋಆರ್ಡಿನೇಷನ್ ನಂಬರ್ ಎಷ್ಟು? 6 ಇದೆ. ಓಕೆ, ಸೊ ಇಷ್ಟು ಕೋಆರ್ಡಿನೇಷನ್ ನಂಬರ್. ನೋಡಿ ಮಕ್ಕಳ,
ಆಕ್ಸಿಡೇಷನ್ ನಂಬರ್ ಆಫ್ ಸೆಂಟ್ರಲ್ ಮೆಟಲ್. ಸೆಂಟ್ರಲ್ ಮೆಟಲಿನ ಆಕ್ಸಿಡೇಷನ್ ನಂಬರ್ ನೋಡಿ. ದಿ ರೆಸಿಡ್ಯೂಯಲ್ ಚಾರ್ಜ್ ಆನ್ ದಿ ಸೆಂಟ್ರಲ್ ಮೆಟಲ್ ಆಫ್ಟರ್ ರಿಮೂವಿಂಗ್ ಆಫ್ ಆಲ್ ಇಟ್ಸ್ ಲಿಗ್ಯಾಂಡ್ಸ್ ಅಲಾಂಗ್ ವಿತ್ ಎಲೆಕ್ಟ್ರಾನ್ ಪೇರ್ಸ್ ದಟ್ ಆರ್ ಶೇರ್ಡ್ ವಿತ್ ಸೆಂಟ್ರಲ್ ಮೆಟಲ್. ಅಂದ್ರೆ ದಿ ರೆಸಿಡ್ಯೂಯಲ್ ಅಂದ್ರೆ ಕೊನೆ ಉಳಿತಕ್ಕಂಥ ಚಾರ್ಜು. ಆಕ್ಸಿಡೇಷನ್ ನಂಬರ್ ಆಫ್ ಸೆಂಟ್ರಲ್ ಮೆಟಲ್ ಅಂದ್ರೆ ಲಿಗ್ಯಾಂಡ್ಸ್ ಗಳನ್ನ ಅದರ ಎಲೆಕ್ಟ್ರಾನ್ ಪೇರ್ಸ್ ಜೊತೆ ಕಾಂಪ್ಲೆಕ್ಸ್ ಇಂದ ಹೊರಗಡೆ ತೆಗೆದಾಗ ಆ ಒಂದು ಸೆಂಟ್ರಲ್ ಮೆಟಲ್ ಮೇಲೆ ಏನು ಚಾರ್ಜ್ ಉಳ್ಕೊಳ್ಳುತ್ತಲ್ಲ ಅದನ್ನು ನಾವು ಆಕ್ಸಿಡೇಷನ್ ನಂಬರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ನಿಮಗೆ ಗೊತ್ತಿದೆ 2 ಟೈಪ್ಸ್ ಲಿಗ್ಯಾಂಡ್ಸ್ ಇದೆ. ಒಂದು ನ್ಯೂಟ್ರಲ್ ಲಿಗ್ಯಾಂಡ್ಸ್ ಮತ್ತೆ ಅಯಾನಿಕ್ ಲಿಗ್ಯಾಂಡ್ಸ್ ಅಂತ. ನ್ಯೂಟ್ರಲ್ ಲಿಗ್ಯಾಂಡ್ಸ್ ಯಾವುದು ಅಂದರೆ ವಾಟರ್ ಮಾಲಿಕ್ಯೂಲು, ಅಮೋನಿಯಾ, ಕಾರ್ಬನ್ ಮಾನಾಕ್ಸೈಡು, ಇಥಿಲೀನ್ ಡಯಾಮೈನು. ಸೊ ಇವಿದೆ. ಅಯಾನಿಕ್ ಲಿಗ್ಯಾಂಡ್ಸ್ ಅಂದರೆ Cl ಮೈನಸ್, Br ಮೈನಸ್, Cn ಮೈನಸ್, OH ಮೈನಸ್, C2O4 2 ಮೈನಸ್. ಸೊ ಈ ರೀತಿ ಇದೆ. ಈಗ ಈ ಥರ ಒಂದು ಕಾಂಪ್ಲೆಕ್ಸ್ ಅನ್ನು ಕೊಟ್ಬಿಟ್ಟು ಸೆಂಟ್ರಲ್ ಮೆಟಲಿನ ಆಕ್ಸಿಡೇಷನ್ ನಂಬರ್ ಎಷ್ಟು ಅಂತ ಕೇಳ್ತಾರೆ. ಸೊ ತುಂಬ ಸುಲಭ ನಾವು ಮಾಡ್ತಕ್ಕಂಥದ್ದು. ಇಲ್ಲಿ 2+ ಇದೆ. ಸೊ ಇಲ್ಲಿ 4 ಅಮೋನಿಯಾ ಲಿಗ್ಯಾಂಡ್ಸ್ಗಳು ಎಲೆಕ್ಟ್ರಾನ್ ಪೇರ್ಸ್ ಅನ್ನು ಕೊಟ್ಬಿಟ್ಟು ನಿಕ್ಕಲ್ ಜೊತೆ ಬಾಂಡ್ ಆಗಿದೆ. ಸೊ 4 ಲಿಗ್ಯಾಂಡ್ಸ್ ಅನ್ನು ಹೊರಗಡೆ ತೆಗೆದುಬಿಡಿ ಎಲೆಕ್ಟ್ರಾನ್ ಪೇರ್ ಜೊತೆ. ಆ 4 ಲಿಗ್ಯಾಂಡ್ ಇವು ನ್ಯೂಟ್ರಲ್ ಲಿಗ್ಯಾಂಡ್ ಇರೋದ್ರಿಂದ ಚಾರ್ಜ್ ಏನೂ ಇರೋದಿಲ್ಲ. 4 ಲಿಗ್ಯಾಂಡ್ ಅನ್ನು ಹೊರಗಡೆ ತೆಗೆದ್ರೆ 0 ಚಾರ್ಜ್. ಅವಾಗ ಏನಾಗುತ್ತೆ, ಈ 2+ ನಿಕ್ಕಲ್ ಮೇಲೆ ಬರುತ್ತೆ. ಸೊ ಅವಾಗ ನಿಕ್ಕಲಿನ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ, 2+ ಇದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಕ್ಲೋರೈಡ್ ಲಿಗ್ಯಾಂಡ್ಸ್ಗಳು 6 ಇದೆ. 6 Cl ಹೊರಗಡೆ ತೆಗಿಬೇಕು ನಾವು. 6 Cl ಹೊರಗಡೆ ತೆಗೆದಾಗ ಇಲ್ಲಿ ನೋಡಿ Cl ಮೈನಸ್ ಇದೆ. ಅಂದ್ರೆ 6 ಮೈನಸ್ಗಳನ್ನು ಹೊರಗಡೆ ತೆಗಿತಾ ಇದೀವಿ ಅಂತ. 6 ಮೈನಸ್ ಅನ್ನ ಹೊರಗಡೆ ತೆಗೀರಿ, 6+ ಅನ್ನ ಆಡ್ ಮಾಡಿ. ಅವಾಗ 6+ ಅಲ್ಲಿ 2 ಮೈನಸ್ ಹೋದ್ರೆ ಉಳಿತಕ್ಕಂಥದ್ದು 4+. ಅಂದ್ರೆ ಪ್ಲಾಟಿನಮ್ +4 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ ಅಂತ. ನೆಕ್ಸ್ಟ್ ಇಲ್ಲಿ ಬನ್ನಿ ನೋಡಿ, ಇಲ್ಲಿ ಅಮೋನಿಯಾನು ನ್ಯೂಟ್ರಲ್ ಲಿಗ್ಯಾಂಡ್ ಇದೆ, ಇಥಿಲೀನ್ ಡಯಾಮೈನು ನ್ಯೂಟ್ರಲ್ ಲಿಗ್ಯಾಂಡ್ ಇದೆ. ಇವೆರಡನ್ನು ಹೊರಗಡೆ ತೆಗಿತೀವಿ ನಾವು. ನ್ಯೂಟ್ರಲ್ ಲಿಗ್ಯಾಂಡ್ ಹೊರಗಡೆ ತೆಗೆದಾಗ ನ್ಯೂಟ್ರಲ್ ಲಿಗ್ಯಾಂಡ್ಸ್ಗೆ 0 ಚಾರ್ಜ್ ಇರೋದ್ರಿಂದ ಸೊ ನಾವು ಏನು ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ 4 ಲಿಗ್ಯಾಂಡು ಈ ಒಂದು ಲಿಗ್ಯಾಂಡ್ ಅನ್ನ ಹೊರಗಡೆ ತೆಗೆದಾಗ ಈ +3 ಏನಿದೆ ಅದು CO ಮೇಲೆ ಬರುತ್ತೆ. ಅಂದ್ರೆ ಕೋಬಾಲ್ಟ್ +3 ಆಕ್ಸಿಡೇಷನ್ ಸ್ಟೇಟ್ ಇದೆ ಈ ಕಾಂಪ್ಲೆಕ್ಸ್ ಅಲ್ಲಿ. ಸೊ ಕೆಲವು ಟೈಮ್ ಕಾಂಪ್ಲೆಕ್ಸ್ ಅಯಾನ್ ಅನ್ನು ಕೊಟ್ಟಿರ್ತಾರೆ, ಕೆಲವು ಟೈಮ್ಸ್ ಕಾಂಪ್ಲೆಕ್ಸ್ ಅನ್ನೇ ಕೊಟ್ಟಿರ್ತಾರೆ, ಕಂಪ್ಲೀಟ್ ಕಾಂಪ್ಲೆಕ್ಸ್ ಅನ್ನೇ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಾವು ಕೋಬಾಲ್ಟಿನ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಕಂಡುಹಿಡಿಯಬೇಕಂದ್ರೆ ಫಸ್ಟ್ ಈ Cl3 ಅನ್ನು ಹೊರಗಡೆ ತೆಗಿಬೇಕು. Cl3 ಅಂದ್ರೆ 3 Cl ಮೈನಸ್ಗಳಿದೆ. ಇಲ್ಲಿ ಆ 3 Cl ಮೈನಸ್ಗಳನ್ನು ಹೊರಗಡೆ ತೆಗೆದುಬಿಟ್ಟು ಇಲ್ಲಿ 3+ ಅನ್ನು ಹಾಕ್ತೀನಿ. ನಾವು ಯಾವ ಚಾರ್ಜ್ನ ಲಿಗ್ಯಾಂಡ್ ಅನ್ನು ತೆಗಿತೀವಲ್ಲ ಅದರ ಆಪೋಸಿಟ್ ಚಾರ್ಜ್ ಅನ್ನು ಇಲ್ಲಿ ಹಾಕಬೇಕು ಕೌಂಟ್ ಮಾಡ್ಕೊಳ್ಳಿಕ್ಕೆ. ಸೊ ನೆಕ್ಸ್ಟ್ ಇಥಿಲೀನ್ ಡಯಾಮೈನು ನ್ಯೂಟ್ರಲ್ ಲಿಗ್ಯಾಂಡ್ ಆಗಿರೋದ್ರಿಂದ ಸೊ ಅದನ್ನು ನಾವು ಹೊರಗಡೆ ತೆಗೆದಾಗ 0 ಚಾರ್ಜ್, ಏನು ಆಗೋದಿಲ್ಲ. ಅವಾಗ ಏನಾಗುತ್ತೆ, ಇದನ್ನೂ ಹೊರಗಡೆ ತೆಗೆದಿದ್ದೀನಿ, ಇದನ್ನೂ ಹೊರಗಡೆ ತೆಗೆದಿದ್ದೀನಿ. ಅವಾಗ ಇಲ್ಲಿ 3+ ಉಳ್ಕೊಳ್ತಲ್ಲ, ಆ 3+ ಯಾವ್ದಾಗ ಇಲ್ಲಿಗೆ ಬರುತ್ತೆ 3+. ಅವಾಗ ಇಲ್ಲಿ CO +3 ಸ್ಟೇಟ್ ಅಲ್ಲಿ ಇದೆ. ನೋಡಿ ಇಲ್ಲಿ FeCN6K4 ಅಲ್ಲಿ Cn ಸೈನೈಡ್ ಲಿಗ್ಯಾಂಡ್ಸ್ ಇದೆ. ಅಂದ್ರೆ Cn ಮೈನಸ್ 6 Cn ಮೈನಸ್ಗಳಿದೆ ಅಂತ ಇಲ್ಲಿ. ನಾವಿಲ್ಲಿ 6 Cn ಮೈನಸ್ಗಳನ್ನು ಹೊರಗಡೆ ತೆಗೆದಾಗ ಇಲ್ಲಿ 6+ ಅನ್ನು ಹಾಕ್ಕೊಳ್ತೀವಿ. ನೆಕ್ಸ್ಟ್ ಇಲ್ಲಿ K4 ಇದೆ ಅಂದ್ರೆ 4 Kಗಳಿದೆ ಅಂತ, 4 ಪೊಟ್ಯಾಷಿಯಂಗಳಿದೆ ಅಂತ. Kದು ಆಕ್ಸಿಡೇಷನ್ ಸ್ಟೇಟ್ +1 ಇದೆ ಅಂದ್ರೆ 4+ ಇದೆ ಅಂತ. ಆ 4+ಗಳನ್ನು ಹೊರಗಡೆ ತೆಗೆದುಬಿಟ್ಟು ಇಲ್ಲಿ 4 ಮೈನಸ್ ಅನ್ನು ಹಾಕ್ಕೊಳ್ತೀನಿ. ಸೊ ಅವಾಗ 6+ ಅಲ್ಲಿ 4 ಮೈನಸ್ ಕಳೆದ್ರೆ ಉಳಿತಕ್ಕಂಥದ್ದು 2+. ಅಂದ್ರೆ ಇಲ್ಲಿ Fe2+ ಸ್ಟೇಟ್ ಅಲ್ಲಿದೆ, +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿದೆ. 2+ ಅಂದ್ರೆ +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿದೆ. ಸೊ ನೆಕ್ಸ್ಟ್ ಈ ಕಾಂಪ್ಲೆಕ್ಸ್ ಅಲ್ಲಿ ಬಂದಾಗ ಇಲ್ಲಿ ಸೇಮ್ ಇಲ್ಲಿ ಸೈನೈಡ್ ಲಿಗ್ಯಾಂಡ್ಸ್ ಇದೆ. ಅಂದ್ರೆ ಸೈನೈಡ್ ಅಂದ್ರೆ Cn ಮೈನಸ್, 6 Cn ಮೈನಸ್ಗಳಿದೆ. 6 Cn ಮೈನಸ್ಗಳನ್ನು ಹೊರಗಡೆ ತೆಗೆದಾಗ ಇಲ್ಲಿ 6+ ಅನ್ನು ಹಾಕ್ತೇನೆ. ಇಲ್ಲಿ 3 Kಗಳಿದೆ ಅಂದ್ರೆ 3 K+ಗಳನ್ನು ಹೊರಗಡೆ ತೆಗೆದಾಗ ಇಲ್ಲಿ 3 ಮೈನಸ್ ಅನ್ನು ಹಾಕ್ತೇನೆ. 6+ ಅಲ್ಲಿ 3 ಮೈನಸ್ ಹೋದ್ರೆ ಉಳಿತಕ್ಕಂಥದ್ದು +3.
ಸೊ +3 ಏನಾಗಿದೆ ಐರನ್ನಿನ ಆಕ್ಸಿಡೇಷನ್ ಸ್ಟೇಟ್ ಆಗಿದೆ. ಇಲ್ಲಿ ನೋಡಿ Fe+2 ಸ್ಟೇಟ್ ಅಲ್ಲಿ ಇದೆ, Fe+2 ಸ್ಟೇಟ್ ಅಲ್ಲಿ ಇದೆ, ಇಲ್ಲಿ Fe+3 ಸ್ಟೇಟ್ ಅಲ್ಲಿ ಇದೆ. Fe+2 ಸ್ಟೇಟ್ ಅಲ್ಲಿ ಇದ್ದಾಗ ಅದನ್ನ ಫೆರಸ್ ಅಂತ ಕರಿತೀವಿ, Fe+3 ಸ್ಟೇಟ್ ಅಲ್ಲಿ ಇದ್ದಾಗ ಅದನ್ನ ಫೆರಿಕ್ ಅಂತ ಕರಿತೀವಿ. ಈ ರೀತಿ ನಾವು ಸೆಂಟ್ರಲ್ ಮೆಟಲಿನ ಆಕ್ಸಿಡೇಷನ್ ಸ್ಟೇಟ್ ಅನ್ನ ತುಂಬಾ ಈಸಿಯಾಗಿ ಕಂಡುಹಿಡ್ಕೋಬಹುದು. ನಿಮಗೆ 1 ಮಾರ್ಕಿಗೆ ಡೆಫಿನೇಷನ್ ಅನ್ನು ಕೇಳ್ತಾರೆ, ತುಂಬಾ ಈಸಿ ಇದೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಮಕ್ಕಳ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂಡ್ ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸ್. ವೆರಿ ಸಿಂಪಲ್. ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಂದ್ರೆ ಕಾಂಪ್ಲೆಕ್ಸಸ್ ವಿತ್ ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್. ಅಂದ್ರೆ ಕಾಂಪ್ಲೆಕ್ಸ್ ಅಲ್ಲಿ ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದ್ರೆ ಅಂತ ಕಾಂಪ್ಲೆಕ್ಸ್ ಅನ್ನ ನಾವು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸ್, ಕಾಂಪ್ಲೆಕ್ಸ್ ವಿತ್ ಡಿಫರೆಂಟ್ ಟೈಪ್ ಆಫ್ ಲಿಗ್ಯಾಂಡ್ಸ್. ಅಂದ್ರೆ ಕಾಂಪ್ಲೆಕ್ಸ್ ಅಲ್ಲಿ ಬೇರೆ ಬೇರೆ ಟೈಪ್ ಆಫ್ ಲಿಗ್ಯಾಂಡ್ಸ್ಗಳಿದ್ರೆ ಅಂತ ಕಾಂಪ್ಲೆಕ್ಸ್ ಅನ್ನು ನಾವು ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡಿದ್ರೆ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಈ ಕಾಂಪ್ಲೆಕ್ಸ್ ಅಲ್ಲಿ ಇಥಿಲಿನ್ ಡೈಅಮೈನ್ ಮಾತ್ರ ಇದೆ, ಅಂದ್ರೆ ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ ಈ ಕಾಂಪ್ಲೆಕ್ಸ್ ಅಲ್ಲಿ, ಅಂದ್ರೆ ಈ ಕಾಂಪ್ಲೆಕ್ಸ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಅಷ್ಟೇನೆ ಸೈನೈಡ್ ಲಿಗ್ಯಾಂಡ್ಸ್ ಮಾತ್ರ ಇದೆ, ಅಂದ್ರೆ ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ ಈ ಕಾಂಪ್ಲೆಕ್ಸ್ ಅಲ್ಲಿ, ಹಾಗಾಗಿ ಈ ಕಾಂಪ್ಲೆಕ್ಸ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಇದೆ. ಇದು ಅಷ್ಟೇನೆ ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ, ಹಾಗಾಗಿ ಇದು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್. ಸೊ ಇದು ಅಷ್ಟೇ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್, ಇದು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್. ಸೊ ಇಲ್ಲಿ ನೋಡಿ, ಈ ಕಾಂಪ್ಲೆಕ್ಸ್ ಅಲ್ಲಿ ಇಥಿಲಿನ್ ಡೈಅಮೈನ್ ಇದೆ, ಅಮೋನಿಯಾನು ಇದೆ. ಸೊ ಹಾಗಾಗಿ ಇಲ್ಲಿ ಎರಡು ಡಿಫ್ರೆಂಟ್ ಲಿಗ್ಯಾಂಡ್ಸ್ ಇದೆ, ಡಿಫ್ರೆಂಟ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ, ಹಾಗಾಗಿ ಇದು ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಆಗಿದೆ. ಸೊ ಇಷ್ಟು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂಡ್ ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸ್. ನೋಡಿ ಮಕ್ಕಳ, ಕಾಂಪ್ಲೆಕ್ಸಸ್ ಅಲ್ಲಿ 3 ಟೈಪ್ ಕಾಂಪ್ಲೆಕ್ಸ್ ಇದೆ. ಒಂದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್, ಆನಯಾನಿಕ್ ಕಾಂಪ್ಲೆಕ್ಸ್ ಅಂಡ್ ನ್ಯೂಟ್ರಲ್ ಕಾಂಪ್ಲೆಕ್ಸ್. ನಿಮಗೇನಿದೆ ಎಕ್ಸಾಮಿಗೆ ಕೇಳೋದಿಲ್ಲ, ಬಟ್ ನೆಕ್ಸ್ಟ್ ನಾಮಿನ್ಕ್ಲೇಚರ್ ಇದೆ. ಆ ನಾಮಿನ್ಕ್ಲೇಚರ್ ಅರ್ಥ ಆಗಬೇಕಂದ್ರೆ ನಿಮಗಿದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸು, ಆನಯಾನಿಕ್ ಕಾಂಪ್ಲೆಕ್ಸು, ನ್ಯೂಟ್ರಲ್ ಕಾಂಪ್ಲೆಕ್ಸ್ ಗೊತ್ತಾಗಬೇಕು. ಇಲ್ಲಿ ನೋಡಿ, ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಅಂದರೆ ಯಾವ ಕಾಂಪ್ಲೆಕ್ಸಲ್ಲಿ ಕೌಂಟರ್ ಅಯಾನ್ ಆನಯಾನ್ ಆಗಿರುತ್ತೋ ಅದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಆಗಿರುತ್ತೆ. ನೋಡಿ, ಈ ಕಾಂಪ್ಲೆಕ್ಸ್ ಈ ರೀತಿ ಇದೆಯಲ್ಲ, ನಾನು ಇದನ್ನು ಅಯನೈಸ್ ಮಾಡಿ ಬರೆದಾಗ ಏನು ಬರುತ್ತೆ ಅಂದರೆ +3 + 3Cl ಮೈನಸ್ ಆಗುತ್ತೆ. ಸೊ ಈ ರೀತಿ ನೋಡಿ, ಇಲ್ಲಿ ಕ್ಯಾಟಯಾನ್ ಇದೆ. ಅದೇ ರೀತಿ ಯಾವ ಕಾಂಪ್ಲೆಕ್ಸ್ಗಳಲ್ಲಿ ಆನಯಾನ್ ಕೌಂಟರ್ ಅಯಾನ್ ಆಗಿರುತ್ತೋ ಅದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಯಾವ ಕಾಂಪ್ಲೆಕ್ಸಲ್ಲಿ ಕ್ಯಾಟಯಾನ್ಸ್ ಕೌಂಟರ್ ಅಯಾನ್ಸ್ ಆಗಿರುತ್ತೋ ಆ ಕಾಂಪ್ಲೆಕ್ಸ್ಗಳು ಆನಯಾನಿಕ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಸೊ ಈ ಥರ ಕಾಂಪ್ಲೆಕ್ಸ್ಗಳನ್ನು ನಾವು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾಮಿನ್ಕ್ಲೇಚರಲ್ಲಿ ನಾವು ಮೆಟಲ್ ಅಯಾನ್ನ ನೇಮ್ ಮಾಡಬೇಕಾದ್ರೆ ಕ್ಯಾಟಯಾನಿಕ್ ಕಾಂಪ್ಲೆಕ್ಸು ಮತ್ತು ನ್ಯೂಟ್ರಲ್ ಕಾಂಪ್ಲೆಕ್ಸ್ಗಳಲ್ಲಿ ಆ ಮೆಟಲಿನ ನೇಮ್ ಏನಿರುತ್ತೋ ಅದನ್ನೇ ಬರೀತೀವಿ. ಫಾರ್ ಎಕ್ಸಾಂಪಲ್, ಕೋಬಾಲ್ಟ್ ಇದ್ರೆ ಕೋಬಾಲ್ಟು, ಕ್ರೋಮಿಯಂ ಇದ್ರೆ ಕ್ರೋಮಿಯಮ್ಮು, ಐರನ್ನು ಈ ರೀತಿ ಬರೀತೀವಿ. ಆನಯಾನಿಕ್ ಕಾಂಪ್ಲೆಕ್ಸ್ ಅಲ್ಲಾದರೆ ಆ ಮೆಟಲ್ ಮುಂದೆ ATE ಸೇರಿಸ್ತೀವಿ. ATE ಅಂದರೆ ಎಫಿನ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಅಲ್ಲಿ ಐರನ್ ಅಂತ ಕರಿತೀವಿ, ಬಟ್ ಇಲ್ಲಿ ಫೆರೇಟ್ ಅಂತ ಕರಿತೀವಿ. ಆನಯಾನಿಕ್ ಕಾಂಪ್ಲೆಕ್ಸ್ ಅಲ್ಲಿ ಫೆರೇಟ್ ಅಂತ ಕರಿತೀವಿ, ಇದನ್ನು ಫೆರೇಟ್ ಅಂತ ಕರಿತೀವಿ. ಇಲ್ಲಿ ಕೋಬಾಲ್ಟ್ ಇದೆಯಲ್ಲ, ಕೋಬಾಲ್ಟ್ ಮುಂದೆ ATE ಸೇರಿಸಿ ಕೋಬಾಲ್ಟೇಟ್ ಅಂತ ಕರಿತೀವಿ. ಸಪೋಸ್ ಕ್ರೋಮಿಯಂ ಇದ್ರೆ ಕ್ರೋಮೇಟ್ ಅಂತ ಕರಿತೀವಿ, Ag ಇದ್ರೆ ಅರ್ಜಿನೇಟ್ ಅಂತ ಕರಿತೀವಿ. ಸೊ ಈ ರೀತಿ ನಾವು ಕರಿತೀವಿ. ಸೊ ಇಲ್ಲಿ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಅದನ್ನ ನಿಕ್ಕಲ್ ಅಂತಂದೇ ನಾವು ಮೆನ್ಷನ್ ಮಾಡ್ತೀವಿ. ಮಕ್ಕಳ, ಈಗ ನೋಡೋಣ ನಾಮಿನ್ಕ್ಲೇಚರ್ ಅಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನು ಹೇಗೆ ನೇಮ್ ಮಾಡೋದು ಅಂತ. ಸೊ ಅದಕ್ಕೆ ರೂಲ್ಸನ್ನು ನೋಡೋಣ. ನಾನು ರೂಲ್ಸನ್ನು ತುಂಬ ಬ್ರೀಫಾಗಿ ಬರೆದಿದ್ದೇನೆ, ಇಷ್ಟು ಸಾಕಾಗುತ್ತೆ. ಸೊ ಇನ್ನು ನಾನು ನೇಮ್ ಮಾಡ್ಬೇಕಾದ್ರೆ ಹೇಳ್ತೇನೆ. ಸೊ ಇನ್ನು ನಿಮಗೆ ಬೇಕಾದರೆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಷ್ಟು ಸಾಕಾಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಏನು ಅಂದರೆ, ಆ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಕ್ಯಾಟಯಾನಿಕ್ ಪಾರ್ಟ್, ಆನಯಾನಿಕ್ ಪಾರ್ಟ್ ಬರುತ್ತೆ. ಸೊ ಇಲ್ಲಿ ನೇಮ್ ದಿ ಕ್ಯಾಟಯಾನಿಕ್ ಪಾರ್ಟ್ ಫಸ್ಟ್ ದ್ಯಾನ್ ಆನಯಾನಿಕ್ ಪಾರ್ಟ್. ಕ್ಯಾಟಯಾನಿಕ್ ಪಾರ್ಟನ್ನು ಫಸ್ಟ್ ನೇಮ್ ಮಾಡಬೇಕು, ಆಮೇಲೆ ಆನಯಾನಿಕ್ ಪಾರ್ಟನ್ನು ನೇಮ್ ಮಾಡಬೇಕು.
ಸೊ NaCl ಇದೆ. NaCl ನಲ್ಲಿ ಸೋಡಿಯಂ ಕ್ಯಾಟೈನಿಕ್ ಪಾರ್ಟ್ ಇದೆ, Cl ಆನೈನಿಕ್ ಪಾರ್ಟ್ ಇದೆ. ಸೊ ಹಾಗಾಗಿ ನಾವು ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಸೋಡಿಯಂ ಅನ್ನು ಫಸ್ಟ್ ನೇಮ್ ಮಾಡ್ತೀವಿ, ನೆಕ್ಸ್ಟ್ ಕ್ಲೋರೈಡ್ ಅನ್ನು ನೇಮ್ ಮಾಡ್ತೀವಿ. ಸೊ ಹಾಗಾಗಿ ಕ್ಯಾಟೈನಿಕ್ ಪಾರ್ಟ್ ಅನ್ನ ಫಸ್ಟ್ ನೇಮ್ ಮಾಡಬೇಕು. ನೆಕ್ಸ್ಟ್, ಇನ್ ಎ ಕಾಂಪ್ಲೆಕ್ಸ್ ನೇಮ್ ಲಿಗ್ಯಾಂಡ್ ಫಸ್ಟ್ ದ್ಯಾನ್ ಮೆಟಲ್. ಸಪೋಸ್ ಕ್ಯಾಟೈನಿಕ್ ಪಾರ್ಟ್ ಕಾಂಪ್ಲೆಕ್ಸ್ ಆಗಿದ್ರೆ ಅದರಲ್ಲಿ ನಾವು ಲಿಗ್ಯಾಂಡ್ ಅನ್ನು ಫಸ್ಟ್ ನೇಮ್ ಮಾಡಬೇಕು, ಆಮೇಲೆ ಮೆಟಲ್ ಅನ್ನು ನೇಮ್ ಮಾಡಬೇಕು. ನೆಕ್ಸ್ಟ್, ಇನ್ ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸ್ ನೇಮ್ ದಿ ಲಿಗ್ಯಾಂಡ್ಸ್ ಇನ್ ಆನ್ ಆಲ್ಫಾಬೆಟಿಕಲ್ ಆರ್ಡರ್. ಅಂದ್ರೆ ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಟೈಪ್ ಲಿಗ್ಯಾಂಡ್ಸ್ ಇರ್ತವೆ. ಸೊ ಅಲ್ಲಿ ನಾವು ಯಾವ ಲಿಗ್ಯಾಂಡ್ ಅನ್ನ ಫಸ್ಟ್ ನೇಮ್ ಮಾಡಬೇಕು ಅಂತ ನಾವು ನೋಡೋದಾದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ನಾವು ನೇಮ್ ಮಾಡಬೇಕು. ಎ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಲಿಗ್ಯಾಂಡ್ ಅನ್ನ ಫಸ್ಟ್ ನಾವು ನೇಮ್ ಮಾಡಬೇಕು, ನೆಕ್ಸ್ಟ್ ಬಿ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಲಿಗ್ಯಾಂಡ್ಸು. ಈ ರೀತಿ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಯಾವ ಲಿಗ್ಯಾಂಡಿನ ಲೆಟರ್ ಫಸ್ಟ್ ಬರುತ್ತೋ ಸೊ ಆ ಲಿಗ್ಯಾಂಡ್ ಅನ್ನು ನಾವು ಫಸ್ಟ್ ನೇಮ್ ಮಾಡಬೇಕು. ನೆಕ್ಸ್ಟ್, ಯೂಸ್ ಪ್ರಿಫಿಕ್ಸ್ ಡೈ, ಟ್ರೈ, ಟೆಟ್ರಾ ಎಕ್ಸೆಟ್ರಾ ಫಾರ್ ಯೂನಿಡೆಂಟೆಡ್ ಲಿಗ್ಯಾಂಡ್ಸ್. ಯೂನಿಡೆಂಟೆಡ್ ಲಿಗ್ಯಾಂಡ್ಸ್ ಇದ್ದಾಗ ನಾವು ಸಪೋಸ್ 3 Clಗಳಿದ್ರೆ ಟ್ರೈ ಕ್ಲೋರಿಡೋ, 3 ವಾಟರ್ ಮಾಲಿಕ್ಯೂಲ್ಸ್ ಇದ್ರೆ ಟ್ರೈ ಆಕ್ವಾ. ಸಪೋಸ್ 6 Na3 ಲಿಗ್ಯಾಂಡ್ಸ್ ಇದ್ರೆ ಹೆಕ್ಸಾ ಅಮೈನ್. ಈ ರೀತಿ ನಾವು ನೇಮ್ ಮಾಡಬೇಕು. ಯೂಸ್ ಪ್ರಿಫಿಕ್ಸ್ ಬಿಸ್, ಟ್ರಿಸ್, ಟೆಟ್ರಾಕಿಸ್ ಫಾರ್ ಡೈ ಪಾಲಿಡೆಂಟೆಡ್ ಲಿಗ್ಯಾಂಡ್ಸ್. ಸಪೋಸ್ ಚೀಲೇಟ್ ಲಿಗ್ಯಾಂಡ್ಸ್ ಇದ್ರೆ, ಚೀಲೇಟಿಂಗ್ ಲಿಗ್ಯಾಂಡ್ಸ್ ಇದ್ರೆ ಸೊ ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ನೀವು ಆವಾಗಲೇ ನೋಡಿದಾಗ EN3 ಇಥಲಿನ್ ಡೈಅಮೈನ್ 3 ಇತ್ತಲ್ಲ, ಸೊ ಅದನ್ನು ನಾವು ಟ್ರಿಸ್ ಈಥೀನ್ 1,2 ಡೈಅಮೈನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಟ್ರೈ ಯೂಸ್ ಮಾಡೋದಿಲ್ಲ, ಟ್ರಿಸ್ ಈಥೇನ್ 1,2 ಡೈಅಮೈನ್. ಸೊ ಈ ರೀತಿ ಆ ಚೀಲೇಟಿಂಗ್ ಲಿಗ್ಯಾಂಡ್ಸ್ ಇದ್ದಾಗ ನಾವು ಡೈ ಜಾಗಕ್ಕೆ ಬಿಸ್, ಟ್ರೈ ಜಾಗಕ್ಕೆ ಟ್ರಿಸ್, ಟೆಟ್ರಾ ಜಾಗಕ್ಕೆ ಟೆಟ್ರಾಕಿಸ್ ಅಂತಂದು ಪ್ರಿಫಿಕ್ಸ್ ಅನ್ನು ನಾವು ಬರಿತೇವೆ. ಸೊ ನೆಕ್ಸ್ಟ್ ಲಿಗ್ಯಾಂಡ್ಸ್ ಅನ್ನ ನೇಮ್, ಕೆಲವು ನಿಮ್ಮ ಬೇಕಾದಂತ ಲಿಗ್ಯಾಂಡ್ಸ್ ಅನ್ನ ನೇಮ್ ಅನ್ನ ಬರೆದಿದ್ದೀನಿ. H2O ಇದ್ರೆ ನಾವಲ್ಲಿ ಅಕ್ವಾ ಅಂತ ಬರಿತೀವಿ ಲಿಗ್ಯಾಂಡ್ ನೇಮು. NH3 ಇದ್ರೆ ಅಮೈನ್ ಅಂತ ಬರಿತೀವಿ ಲಿಗ್ಯಾಂಡ್ ನೇಮು. CO ಕಾರ್ಬನ್ ಮೊನಾಕ್ಸೈಡ್ ಇದ್ರೆ ಕಾರ್ಬೋನಿಲ್ ಅಂತ ಬರಿತೀವಿ ನಾವು. NO ಇದ್ದಾಗ ನೈಟ್ರೋಸಿಲ್ ಅಂತ ಬರಿತೀವಿ. Cl ಮೈನಸ್ ಇದ್ದಾಗ ಕ್ಲೋರಿಡೋ ಅಂತ ಬರಿತೀವಿ. Cn ಮೈನಸ್ ಇದ್ದಾಗ ಸಯನೋ ಅಂತ ಬರಿತೀವಿ. ಸೊ ಈಗ ನೋಡೋಣ, ಕೆಲವು ಕಾಂಪ್ಲೆಕ್ಸ್ಗೆ ನಾನು ನೇಮನ್ನು ಮಾಡಿದ್ದೀನಿ, ನೋಡೋಣ. ಇಲ್ಲಿ ನೋಡಿ, ಫಸ್ಟ್ ಕಾಂಪ್ಲೆಕ್ಸ್ CrNH3 ಟ್ರೈಸ್ H2O ಟ್ರೈಸ್ Cl3 ಇದೆ ನೋಡಿ. ಆಮೇಲೆ ಸ್ಕ್ವೇರ್ ಬ್ರಾಕೆಟ್ ಇಂದ ಹೊರಗಡೆ ಏನಿರುತ್ತಲ್ಲ, 3 Cl ಇರುತ್ತೆ, 4 Kಗಳು ಇರುತ್ತೆ, K4 Cl3 ಈ ರೀತಿ ಇರುತ್ತಲ್ಲ, ಅಲ್ಲಿ ನಾವು ಪ್ರಿಫಿಕ್ಸ್ ಅನ್ನು ಯೂಸ್ ಮಾಡೋ ಹಾಗಿಲ್ಲ. ಜಸ್ಟ್ ಕ್ಲೋರೈಡ್ ಅಂತ ಬರೆದ್ರೆ ಆಯಿತು. ಅಲ್ಲಿ ಯಾವುದೇ ನಾವು ಪ್ರಿಫಿಕ್ಸ್ ಅನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಕ್ವೇರ್ ಬ್ರಾಕೆಟ್ ಇಂದ ಹೊರಗಡೆ ಇರ್ತಕ್ಕಂಥದ್ದು. ಫಸ್ಟ್ ನೋಡೋಣ, ಇದರಲ್ಲಿ ಕ್ಯಾಟೈನಿಕ್ ಪಾರ್ಟ್ ಯಾವುದು, ಆನೈನಿಕ್ ಪಾರ್ಟ್ ಯಾವುದು. ಇಲ್ಲಿ ಕ್ಲೋರೈಡ್ ಅಯಾನ್ಸ್ ಹೊರಗಡೆ ಇರೋದ್ರಿಂದ ಕ್ಯಾಟೈನಿಕ್ ಪಾರ್ಟ್ ಕಾಂಪ್ಲೆಕ್ಸೇ ಆಗಿರುತ್ತೆ. ಸೊ ಈಗ ನಾವು ಕಾಂಪ್ಲೆಕ್ಸ್ ಅನ್ನ ಫಸ್ಟ್ ನೇಮ್ ಮಾಡಬೇಕು, ಆಮೇಲೆ ಈ ಆನೈನಿಕ್ ಪಾರ್ಟ್ ಅನ್ನ ನೇಮ್ ಮಾಡಬೇಕು. ಸೊ ಕಾಂಪ್ಲೆಕ್ಸ್ ಅನ್ನ ಫಸ್ಟ್ ನೇಮ್ ಮಾಡ್ಲಿಕ್ಕೆ ಬಂದಾಗ ಲಿಗ್ಯಾಂಡ್ಸ್ ಅನ್ನ ಫಸ್ಟ್ ನೇಮ್ ಮಾಡಬೇಕು, ನೆಕ್ಸ್ಟ್ ಮೆಟಲ್ ಅನ್ನ ನೇಮ್ ಮಾಡಬೇಕು. ಇಲ್ಲಿ ನೋಡಿ, ಲಿಗ್ಯಾಂಡ್ಸ್ ಅಲ್ಲಿ 2 ಲಿಗ್ಯಾಂಡ್ಸ್ ಇದೆ. ಒಂದು Na3ಗೆ ನಾವು ಅಮೈನ್ ಅಂತ ಕರಿತೀವಿ, ಅಮೈನ್ ಲಿಗ್ಯಾಂಡ್ಸ್ ಇದೆ. ಮತ್ತೆ ವಾಟರ್ H2O ಆಕ್ವಾ ಲಿಗ್ಯಾಂಡ್ಸ್ ಇದೆ. ನೋಡಿ, 2 A ಇಂದನೇ ಸ್ಟಾರ್ಟ್ ಆಗುತ್ತೆ, ಅಮೈನ್, ಆಕ್ವಾ. ಹಾಗಾದ್ರೆ 2ರಲ್ಲಿ ಯಾವುದು ಫಸ್ಟ್ ನೇಮ್ ಮಾಡಬೇಕಂದ್ರೆ ನಾವು ನೆಕ್ಸ್ಟ್ ಫಸ್ಟ್ ಲೆಟರ್ನ ಬಿಟ್ಬಿಟ್ಟು 2ನೇ ಲೆಟರ್ ಬರಬೇಕು. ನೋಡ್ರಿ, ಇದರಲ್ಲಿ AQ ಇದೆ, ಇದರಲ್ಲಿ AM ಇದೆ. 2ನೇ ಲೆಟರ್ಸ್ ಅಲ್ಲಿ Qಗಿನ್ನ M ಫಸ್ಟ್ ಬರೋದ್ರಿಂದ ಅಮೈನ್ ಅನ್ನು ನಾವು ಇಲ್ಲಿ ಫಸ್ಟ್ ನೇಮ್ ಮಾಡಬೇಕು. ನೋಡಿ, ಟ್ರೈ ಅಂದ್ರೆ 3 ಇರೋದ್ರಿಂದ ಟ್ರೈ ಅಮೈನ್, 3 ಇರೋದ್ರಿಂದ ಟ್ರೈ ಆಕ್ವಾ. ನೆಕ್ಸ್ಟ್ ಕ್ರೋಮಿಯಂ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಯಾವಾಗಲೂ ನಾವು ಈ ರೀತಿ ರೋಮನ್ ಲೆಟರ್ಸ್ ಅಲ್ಲಿ ಬರಿಬೇಕು. ಯಾವುದೇ ಒಂದು ಮೆಟಲಿನ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಈ ರೀತಿ ನಾವು ರೋಮನ್ ಲೆಟರ್ಸ್ ಅಲ್ಲಿ ಬರಿಬೇಕು.
ಟ್ರೈಅಮೈನ್, ಟ್ರೈಅಕ್ವಾ, ಕ್ರೋಮಿಯಂ 3 ಕ್ಲೋರೈಡ್. ನೋಡಿ ಮಕ್ಕಳ, ಎಲ್ಲವೂ ಸ್ಮಾಲ್ ಲೆಟರ್ಸ್ ಅಲ್ಲಿ ಇರಬೇಕು. ಇಲ್ಲಿ ಯಾವುದನ್ನು ಸ್ಪೇಸ್ ಕೊಡೋ ಹಾಗಿಲ್ಲ, ಇಲ್ಲಿ ಕೊಡಬಹುದು. ಎಲ್ಲವನ್ನು ಸ್ಮಾಲ್ ಲೆಟರ್ಸ್ ಅಲ್ಲೇ ಬರೀಬೇಕು ನಾವು. ನೆಕ್ಸ್ಟ್ CO, NH2, CH2, CH2, NH2 ಟ್ರೈ ಅಂದ್ರೆ ಈಥೇನ್ 1,2 ಡೈಅಮೈನ್ ಅಂತ. ಅದು ಎರಡಿದೆ, ಈ ತರ ಪಾರ್ಟ್ಸ್ ಎರಡಿದೆ. ಈ ತರ SO4 ನ ಪಾರ್ಟ್ಸ್ 3 ಇದೆ. ಓಕೆ, ಸೊ ನಾವು ಸ್ಕ್ವೇರ್ ಬ್ರಾಕೆಟ್ ಇಂದ ಹೊರಗಡೆ ಏನು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ಜಸ್ಟ್ ಎಷ್ಟೇ ಇರಲಿ ಇದನ್ನ ಸಲ್ಫೇಟ್ ಅಂತ ಬರೀತೀವಿ. ಸೊ ಇಲ್ಲಿ ನೋಡಿ, ಸೊ ಇದು ಡೈಡೆಂಟೇಟ್ ಲಿಗಂಡ್ ಆಗಿರೋದ್ರಿಂದ ನಾವು ಟ್ರಿಸ್ ಅಂತ ಯೂಸ್ ಮಾಡ್ತೀವಿ. ಆಮೇಲೆ ಸೊ ಈ ರೀತಿ ಚಿಲೇಟಿಂಗ್ ಲಿಗ್ಯಾಂಡ್ಸ್ ಅನ್ನ ಈ ರೀತಿ ನಾವು ನೇಮ್ ಮಾಡ್ತೇವೆ. IUPAC ನೇಮ್ ಪ್ರಕಾರ ನಾವು ನೇಮ್ ಮಾಡ್ತೇವೆ. ಇಲ್ಲಿ ನೋಡಿ, ಟ್ರಿಸ್ ಈಥೇನ್ 1,2 ಡೈಅಮೈನ್ ಕೋಬಾಲ್ಟ್ 3 ಸಲ್ಫೇಟ್. ಇಲ್ಲಿ ಕೋಬಾಲ್ಟ್ +3 ಆಕ್ಸಿಡೇಷನ್ ಸ್ಟೇಟ್ ಆಗಿರೋದ್ರಿಂದ ಕೋಬಾಲ್ಟ್ 3 ಸಲ್ಫೇಟ್. ಇಲ್ಲಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಏನು ಎಕ್ಸಾಮ್ ಕೇಳೋರು ಅಂದ್ಕೊಳ್ತೀನಿ. AgNH3 ಟ್ವೈಸ್, AgCN ಟ್ವೈಸ್. ಈ ಎರಡು ಕಾಂಪ್ಲೆಕ್ಸ್ ಪಾರ್ಟ್ಸ್ ಆಗಿದೆ. ಸೊ ಇದರಲ್ಲಿ ಕ್ಯಾಟಯಾನಿಕ್ ಪಾರ್ಟ್ ಯಾವುದು, ಆನಯಾನಿಕ್ ಪಾರ್ಟ್ ಯಾವುದು ಫಸ್ಟ್ ನಾವು ತಿಳ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಯಾವುದರಲ್ಲಿ ನ್ಯೂಟ್ರಲ್ ಲಿಗ್ಯಾಂಡ್ ಇರುತ್ತೋ ಅದು ಕ್ಯಾಟಯಾನಿಕ್ ಪಾರ್ಟ್ ಆಗಿರುತ್ತೆ, ಯಾವುದರಲ್ಲಿ ನೆಗೆಟಿವ್ ಲಿಗ್ಯಾಂಡ್ಸ್ ಇರುತ್ತೋ ಅದು ಆನಯಾನಿಕ್ ಪಾರ್ಟ್ ಆಗಿರುತ್ತೆ. ಸೊ ಅಂದ್ರೆ ಇದನ್ನ ಕ್ಯಾಟಯಾನಿಕ್ ಪಾರ್ಟ್ ಅನ್ನ ಫಸ್ಟ್ ನೇಮ್ ಮಾಡಬೇಕು, ಆಮೇಲೆ ನಾವು ಆನಯಾನಿಕ್ ಪಾರ್ಟ್ ಅನ್ನ ನೇಮ್ ಮಾಡಬೇಕು. ಇಲ್ಲಿ ನೋಡಿ, ಎರಡು ಅಮೈನ್ ಇರೋದ್ರಿಂದ ಡೈಅಮೈನ್ ಸಿಲ್ವರ್ 1 ಅಂದ್ರೆ +1 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. ನೆಕ್ಸ್ಟ್ ಇಲ್ಲಿ ಡೈ ಸಯನೋ ಅರ್ಜಿನೇಟ್ 1. ನೋಡಿ, ಇಲ್ಲಿ ಸಿಲ್ವರ್ ಅನ್ನ ಇಲ್ಲಿ ಆನಯಾನಿಕ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಅರ್ಜಿನೇಟ್ ಅಂತ ಕರಿತೀವಿ. ಇಲ್ಲಿ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಸಿಲ್ವರ್ ಅಂತ ಕರಿತೀವಿ. ಡೈ ಅಮೈನ್ ಸಿಲ್ವರ್ 1, ಡೈ ಸಯನೋ ಅರ್ಜಿನೇಟ್ 1. ಸೊ ಇದರ ನೇಮ್. ಸೊ ನೆಕ್ಸ್ಟ್ CO, NH3 H2O, Cl2. ಇಲ್ಲಿ ಅಮೈನ್ ಲಿಗ್ಯಾಂಡ್ಸ್ 4 ಇದೆ, ಅಕ್ವಾ ಲಿಗ್ಯಾಂಡ್ 1 ಇದೆ, ಕ್ಲೋರೈಡ್ ಲಿಗ್ಯಾಂಡ್ 1 ಇದೆ. ಅಂದ್ರೆ ಟೆಟ್ರಾ ಅಮೈನ್ ಅಕ್ವಾ ಕ್ಲೋರಿಡೋ ಕೋಬಾಲ್ಟ್ 3 ಕ್ಲೋರೈಡ್. ಸೊ ಇಷ್ಟು ಈ ರೀತಿ ನೇಮ್ ಮಾಡ್ತಕ್ಕಂಥದ್ದು. ಮಕ್ಕಳ, ಈಗ ನೋಡೋಣ ಐಸೋಮೆರಿಸಮ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಏನು ಐಸೋಮರ್ಸ್ ಅಂದ್ರೆ 2 or more compounds that have same molecular formula but a different arrangement of atoms are called isomers. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕಾಂಪೌಂಡ್ಸ್ಗಳಲ್ಲಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದ್ದು ಆಟಮ್ಸಿನ ಅರೇಂಜ್ಮೆಂಟಲ್ಲಿ ಡಿಫ್ರೆನ್ಸ್ ಇದ್ದರೆ ಸೊ ಅಂಥ ಕಾಂಪೌಂಡ್ಸ್ ನಾವು ಐಸೋಮರ್ಸ್ ಅಂತ ಕರಿತೀವಿ. ಐಸೋಮೆರಿಸಮನ್ನು ನಾವು 2 ಟೈಪ್ಸ್ ಡಿವೈಡ್ ಮಾಡ್ತೀವಿ. ಒಂದು ಸ್ಟ್ರಕ್ಚರಲ್ ಐಸೋಮೆರಿಸಮ್, ಇನ್ನೊಂದು ಸ್ಟೀರಿಯೋ ಐಸೋಮೆರಿಸಮ್. ಸ್ಟ್ರಕ್ಚರಲ್ ಐಸೋಮೆರಿಸಮ್ನಲ್ಲಿ ಇನ್ನೂ 4 ಟೈಪ್ಸ್ ಬರುತ್ತೆ. ಒಂದು ಅಯನೈಸೇಷನ್ ಐಸೋಮೆರಿಸಮ್, ಸಾಲ್ವೇಟ್ ಐಸೋಮೆರಿಸಮ್, ಲಿಂಕೇಜ್ ಐಸೋಮೆರಿಸಮ್, ಕೋಆರ್ಡಿನೇಷನ್ ಐಸೋಮೆರಿಸಮ್. ಇಲ್ಲಿ ಸ್ಟೀರಿಯೋ ಐಸೋಮೆರಿಸಮ್ ಅಲ್ಲಿ ಜಿಯೋಮೆಟ್ರಿಕಲ್ ಐಸೋಮೆರಿಸಮ್ ಬರುತ್ತೆ, ನೆಕ್ಸ್ಟ್ ಆಪ್ಟಿಕಲ್ ಐಸೋಮೆರಿಸಮ್ ಬರುತ್ತೆ. ಸೊ ಈಗ ನಾವು ಒಂದೊಂದನ್ನೇ ನೋಡ್ತಾ ಹೋಗೋಣ ಮಕ್ಕಳ. ಈಗ ನೋಡೋಣ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅನ್ನ. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಲ್ಲಿ 4 ಟೈಪ್ ಇದೆ, ನಿಮ್ಗೆ ಗೊತ್ತಿದೆ. ಫಸ್ಟ್ ಒನ್ ಅಯನೈಸೇಷನ್ ಐಸೋಮೆರಿಸಮ್. ಏನು ಅಯನೈಸೇಷನ್ ಐಸೋಮೆರಿಸಮ್ ಅಂದ್ರೆ 2 or more compounds having same molecular formula but differ in the ions inside and outside the coordination sphere. ಎರಡು ಮತ್ತು ಎರಡಕ್ಕಿಂತ ಹೆಚ್ಚಿನ ಕಾಂಪೌಂಡ್ಸಿನ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಬಟ್ ಆ ಒಂದು ಕೋಆರ್ಡಿನೇಷನ್ ಸ್ಪಿಯರಿನ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಅಯನ್ಸ್ ಡಿಫರೆನ್ಸ್ ಆಗಿದೆ. ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. CO NH3 BrSO4 ನೋಡಿ, ಈ ಕಾಂಪೌಂಡಿನ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ. ಸೊ ಬಟ್ ಇಲ್ಲಿ Br ಒಳಭಾಗದಲ್ಲಿದೆ, SO4 ಹೊರಭಾಗದಲ್ಲಿದೆ. ಇಲ್ಲಿ SO4 ಒಳಭಾಗದಲ್ಲಿದೆ, Br ಹೊರಭಾಗದಲ್ಲಿದೆ, ಅಷ್ಟೇ ಡಿಫ್ರೆನ್ಸು. ಸೊ ಇಂಥ ಐಸೋಮರ್ಸನ್ನು ನಾವು
ಅಯನೈಸೇಷನ್ ಐಸೋಮೆರಿಸಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸಾಲ್ವೇಟ್ ಐಸೋಮೆರಿಸಮ್ ಅಂದ್ರೆ, ಸೊ ಈ ಮೇಲೆ ಏನು ಎಲ್ಲೋ ಲೈನ್ ಅಲ್ಲಿ ಬರ್ತಿದ್ದೀನಲ್ಲ, ಅದು ಈ ಎಲ್ಲವಕ್ಕೂ ಕಾಮನ್ ಆಗಿರುತ್ತೆ. ಅದು ಆ ಒಂದು ಲೈನ್ ಎಲ್ಲವಕ್ಕೂ ಕಾಮನ್ ಆಗಿರುತ್ತೆ. ನೆಕ್ಸ್ಟ್ ಸಾಲ್ವೇಟ್ ಐಸೋಮೆರಿಸಮ್ ಅಂದ್ರೆ 2 or more compounds having same molecular formula differ in the water molecules inside and outside the coordination sphere. ಕೋಆರ್ಡಿನೇಷನ್ ಸ್ಪಿಯರಿನ ಒಳಭಾಗ ಮತ್ತು ಹೊರಭಾಗದಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಡಿಫ್ರೆನ್ಸ್ ಇರ್ತವೆ. ಸೇಮ್ ಅಯನೈಸೇಷನ್ ಐಸೋಮೆರಿಸಮ್ ತರನೇ ಇಲ್ಲಿ ನೋಡಿ, ಇಲ್ಲಿ 6 ವಾಟರ್ ಮಾಲಿಕ್ಯೂಲ್ಸ್ ಒಳಗಡೆ ಇದೆ, ಇಲ್ಲಿ 5 ವಾಟರ್ ಮಾಲಿಕ್ಯೂಲ್ಸ್ ಒಳಭಾಗದಲ್ಲಿದೆ, 1 ವಾಟರ್ ಮಾಲಿಕ್ಯೂಲ್ ಹೊರಭಾಗದಲ್ಲಿದೆ. ಇಲ್ಲಿ ನೋಡಿ CrH2O6 Cl3, ಇಲ್ಲೇನಾಯ್ತು, ಒಂದು ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಯ್ತು, ಒಂದು Cl ಒಳಗೆ ಬಂತು. ಸೊ ಇದು ಸಾಲ್ವೇಟ್ ಐಸೋಮೆರಿಸಮ್. ಸೊ ನೆಕ್ಸ್ಟ್ ಲಿಂಕೇಜ್ ಐಸೋಮೆರಿಸಮ್. ನಿಮಗೆ ಗೊತ್ತಿದೆ, ಆಂಬಿಡೆಂಟೆಡ್ ಲಿಗ್ಯಾಂಡ್ಸ್ ಅನ್ನು ನೋಡಿದೀರಾ, ಎರಡಕ್ಕಿಂತ ಹೆಚ್ಚಿನ ಡೋನರ್ ಆಟಮ್ಸ್ ಇರುತ್ತೆ, ಬಟ್ ಅಟ್ ಎ ಟೈಮ್ ಒಂದು ಡೋನರ್ ಆಟಮ್ ಮಾತ್ರ ಕೋಆರ್ಡಿನೇಷನ್ ಬಾಂಡ್ ಅನ್ನು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ ಮೆಟಲ್ ಜೊತೆ. ಸೊ ಅಂತ ಲಿಗ್ಯಾಂಡ್ಸ್ ಅನ್ನು ನಾವು ಆಂಬಿಡೆಂಟೆಡ್ ಲಿಗ್ಯಾಂಡ್ಸ್ ಅಂತ ಕಲ್ತಿದ್ದೀವಿ ಆಗಲೇ. ಆಂಬಿಡೆಂಟೆಡ್ ಲಿಗ್ಯಾಂಡ್ಸ್ ಯಾವ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಇರ್ತಾವೋ ಅಲ್ಲಿ ಈ ಲಿಂಕೇಜ್ ಐಸೋಮೆರಿಸಮ್ ಫಾರ್ಮೇಷನ್ ಆಗುತ್ತೆ. ಸೊ ಏನು ಲಿಂಕೇಜ್ ಐಸೋಮೆರಿಸಮ್ ಅಂದ್ರೆ, ಸೊ 2 or more compounds having same molecular formula differ in the linkage of donor atom of ligand to central metal. ಡೋನರ್ ಆಟಮ್ ಅಲ್ಲಿ ಆ ಲಿಂಕೇಜ್ ಡಿಫರೆನ್ಸ್ ಆಗಿರುತ್ತೆ. ಇಲ್ಲಿ ನೋಡಿ, ಸೇಮ್ NO2 ನೀವು ಆಗಲೇ ಕಲ್ತಿದ್ದೀರಾ, NO2 ಅಂತಕ್ಕಂಥದ್ದು ಆಂಬಿಡೆಂಟೆಡ್ ಲಿಗ್ಯಾಂಡ್ ಆಗಿದೆ. ಇಲ್ಲಿ ನೋಡಿ, ಆ NO2 ನಲ್ಲಿ ಒಂದು ಸಾರಿ ನೈಟ್ರೋಜನ್ ಕೋಬಾಲ್ಟ್ ಜೊತೆ ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಷನ್ ಮಾಡ್ಕೊಂಡಿದೆ ಈ ಒಂದು ಕಾಂಪ್ಲೆಕ್ಸ್ ಅಲ್ಲಿ. ಸೊ ಇಲ್ಲಿ ಆಕ್ಸಿಜನ್ ಕೋಬಾಲ್ಟ್ ಜೊತೆ ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಷನ್ ಮಾಡ್ಕೊಂಡಿದೆ. ಅಂದ್ರೆ ಇವೆರಡರಲ್ಲೂ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಬಟ್ ಆ ಮೆಟಲ್ ಜೊತೆ ಡೋನರ್ ಆಟಮ್ ನ ಲಿಂಕೇಜ್ ಅಲ್ಲಿ ಡಿಫರೆನ್ಸ್ ಇದೆ ಅಷ್ಟೇ. ನೆಕ್ಸ್ಟ್ ಕೋಆರ್ಡಿನೇಷನ್ ಐಸೋಮೆರಿಸಮ್. 2 or more compounds having same molecular formula differ in the cationic and anionic parts. ಎಕ್ಸಾಂಪಲ್ ನೋಡೋದ್ರೆ ನಿಮಗೆ ಈಸಿ ಆಗಿ ಅರ್ಥ ಆಗುತ್ತೆ. ನೋಡಿ, CONH36 CrCN6, ಇಲ್ಲಿ COCN6 CrNH36. ನೋಡಿ, ಇದು ಈ ಒಂದು ಕಾಂಪ್ಲೆಕ್ಸ್, ಇವೆರಡು ಸೇರಿ ಒಂದು ಕಾಂಪ್ಲೆಕ್ಸ್, ಇದೊಂದು ಕಾಂಪ್ಲೆಕ್ಸ್, ಇದೊಂದು ಕಾಂಪ್ಲೆಕ್ಸ್ ಇದೆ. ಈ ಕಾಂಪ್ಲೆಕ್ಸ್ ಅಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ, ಈ ಕಾಂಪ್ಲೆಕ್ಸ್ ಅಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಬಟ್ ಡಿಫರ್ ಏನಾಗ್ತಾ ಇದೆ ಅಂದ್ರೆ, ಸೊ ಇಲ್ಲಿ ಈ ಕಾಂಪ್ಲೆಕ್ಸ್ ಕ್ಯಾಟೈನಿಕ್ ಪಾರ್ಟ್ ಆಗಿದೆ, ಇಲ್ಲಿ ಈ ಕಾಂಪ್ಲೆಕ್ಸ್ ಕ್ಯಾಟೈನಿಕ್ ಪಾರ್ಟ್ ಆಗಿದೆ. ನೋಡಿ, ಯಾವುದರಲ್ಲಿ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇರುತ್ತೋ ಅವು ಕ್ಯಾಟೈನಿಕ್ ಪಾರ್ಟ್ಸ್ ಆಗ್ತವೆ, ಯಾವುದರಲ್ಲಿ ಆನಯಾನಿಕ್ ಲಿಗ್ಯಾಂಡ್ಸ್ ಇರುತ್ತೋ ಅವು ಆನಯಾನಿಕ್ ಪಾರ್ಟ್ಸ್ ಆಗಿರ್ತವೆ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ 2 ಮಾರ್ಕ್ಸ್ಗೆ ಇಲ್ಲಿ ಕ್ವಶನ್ ಬರುತ್ತೆ. ಯಾವುದಾದ್ರು ಒಂದು ಐಸೋಮೆರಿಸಮ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಇಷ್ಟು ಬರೆದ್ಬಿಟ್ಟು ಎಕ್ಸಾಂಪಲ್ ಬರೆದ್ರೆ ಆಯ್ತು 2 ಮಾರ್ಕ್, ಅಥವಾ ಡೈರೆಕ್ಟ್ ಆಗಿ ಎಕ್ಸಾಂಪಲ್ ಅಲ್ಲೇ ಕೇಳ್ಬೋದು. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಅಯನೈಸೇಷನ್ ಐಸೋಮೆರಿಸಮ್, ಈ ರೀತಿ ಎಕ್ಸಾಂಪಲ್ ಕೇಳ್ಬೋದು, ಅಥವಾ ಸ್ಟೇಟ್ಮೆಂಟ್ ವಿತ್ ಎಕ್ಸಾಂಪಲ್ ಅನ್ನ ಕೇಳ್ಬೋದು. ತುಂಬಾ ಈಸಿಯಾಗಿ ತಿಳಿಸಿದ್ದೇನೆ, ಈಸಿಯಾಗಿದೆ, ಕಲೀರಿ. ನೋಡಿ ಮಕ್ಕಳ, ಈಗ ನೋಡೋಣ ಜಿಯೋಮೆಟ್ರಿಕ್ ಐಸೋಮರ್ಸ್. ನಿಮಗೆ ಇಲ್ಲಿ ಈ ಕಾಂಪೌಂಡ್ ಅನ್ನು ಕೊಟ್ಬಿಟ್ಟು ಸಿಸ್ ಮತ್ತೆ ಟ್ರಾನ್ಸ್ ಐಸೋಮರ್ಸ್ ಅನ್ನ ಬರೀರಿ ಅಂತ ಕೇಳ್ತಾರೆ 2 ಮಾರ್ಕಿಗೆ. ನೋಡಿ, PT NH3 ಟ್ವೈಸ್ Cl ಟ್ವೈಸ್, ಇದನ್ನ ಸಿಸ್ ಮತ್ತೆ ಟ್ರಾನ್ಸ್ ಐಸೋಮರ್ಸ್ ಆಗಿ ಬರೀರಿ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಒಂದೇ ತರ ಲಿಗ್ಯಾಂಡ್ಸ್ ಒನ್ ಸೈಡ್ ಇದ್ರೆ ಅದನ್ನ ಸಿಸ್ ಐಸೋಮರ್ಸ್ ಅಂತ ಕರಿತೀವಿ. ಸೇಮ್ ಲಿಗ್ಯಾಂಡ್ಸ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದ್ರೆ ಅದನ್ನ ಟ್ರಾನ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಸೇಮ್ ಲಿಗ್ಯಾಂಡ್ಸ್ ಸೇಮ್ ಸೈಡ್ ಇದೆ, ಹಾಗಾಗಿ ಸಿಸ್ ಐಸೋಮರ್ಸ್ ಅಂತ ಕರಿತೀವಿ. ಸೇಮ್ ಲಿಗ್ಯಾಂಡ್ಸ್ ಆಪೋಸಿಟ್ ಇದೆ, ಟ್ರಾನ್ಸ್ ಐಸೋಮರ್ಸ್ ಅಂತ ಕರಿತೀವಿ. ತುಂಬಾ ಸಿಂಪಲ್ ಆಗಿ ನೀವು ಬರೀಬಹುದು. NH3 ಎರಡು NH3ಗಳು ಒಂದು ಸೈಡ್, ಎರಡು Clಗಳು ಒಂದು ಸೈಡ್ ಬರೆದ್ರೆ ಅದು ಸಿಸ್ ಐಸೋಮರ್ ಆಗಿರುತ್ತೆ. NH3ಗಳು ಆಪೋಸಿಟ್, ಎರಡು Clಗಳು ಆಪೋಸಿಟ್ ಬರೆದ್ರೆ ಟ್ರಾನ್ಸ್ ಐಸೋಮರ್ ಆಗಿರುತ್ತೆ. ಆಮೇಲೆ ವ್ಯಾಲ್ಯೂಯೇಷನ್ ಅಲ್ಲಿ ನೋಡಿದೀನಿ, ತುಂಬಾ ಜನ ಮಿಸ್ಟೇಕ್ ಮಾಡ್ಕೊಳ್ತಾರೆ. ಏನಂದ್ರೆ, ಇಲ್ಲಿ Cl2 ಇರೋದ್ರಿಂದ ಎರಡು Cl ಇರುತ್ತೆ, ಇಲ್ಲೊಂದು Cl ಬರಿಬೇಕು. ಬಟ್ ಏನ್ ಮಾಡ್ತಾರೆ, ಇಲ್ಲಿ Cl2 ಇಲ್ಲಿ Cl2 ಈ ರೀತಿ ಬರೀತಾರೆ. ಸೊ ಈ ರೀತಿ
ಬರೀತಾರೆ. ಈ ರೀತಿ ಬರೆದ್ರೆ ತುಂಬಾ ತಪ್ಪಾಗುತ್ತೆ, ಮಾರ್ಕ್ಸ್ ಕಳ್ಕೊಳ್ತೀರಾ. ಸೊ ಇಲ್ಲಿ Cl2 ಇದೆ ಅಂದ್ರೆ 2 Clಗಳು ಇದೆ ಅಂತ, ನಾಟ್ Cl2 Cl2 ನೆನಪಲ್ಲಿರಲಿ ಮಕ್ಕಳ. ಈ ಒಂದು ಕಾಂಪ್ಲೆಕ್ಸ್ ಅನ್ನ ಕೊಟ್ಬಿಟ್ಟು ಸಿಸ್ ಮತ್ತೆ ಟ್ರಾನ್ಸ್ ಐಸೋಮರ್ಸ್ ಅನ್ನ ಬರೀರಿ ಅಂತ ಹೇಳ್ತಾರೆ. ಸೊ ಇದು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆಗಿದೆ. ಅಂದ್ರೆ ಲೈಕ್ ದಿಸ್, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಸೊ ಇದು ಎಬೋ ದಿ ಪ್ಲೇನ್, ಇದು ಬಿಲೋ ದಿ ಪ್ಲೇನ್, ಇದೇನಿದೆಯಲ್ಲ ಇದು, ಸೊ ಇದು ಪ್ಲೇನ್, ಇದು ಪ್ಲೇನ್ ಇದೆ. ಸೊ ಇಲ್ಲಿ Cl ಇದೆ ಅಂದ್ಕೊಳ್ಳಿ. ಈ ಪೊಸಿಷನ್ಗೆ ಈ 4 ಕಾರ್ನರ್, ಇಲ್ಲೊಂದು ಲಿಗ್ಯಾಂಡ್, ಇಲ್ಲೊಂದು ಲಿಗ್ಯಾಂಡ್, ಇಲ್ಲೊಂದು ಲಿಗ್ಯಾಂಡ್, ಇಲ್ಲೊಂದು ಲಿಗ್ಯಾಂಡ್ ಇರುತ್ತೆ. ಈ ಒಂದು ಲಿಗ್ಯಾಂಡಿಗೆ ಈ ಲಿಗ್ಯಾಂಡ್ ಇಲ್ಲಿ Cl ಇದೆ ಅಂದ್ರೆ ಇಲ್ಲಿ Cl ಬಂದ್ರೆ ಅದು ಸಿಸ್ ಆಗುತ್ತೆ. ಇಲ್ಲಿ Clಗೆ ಇಲ್ಲಿ Cl ಇದ್ರೂ ಸಿಸ್ ಆಗುತ್ತೆ, ಇಲ್ಲಿ Cl ಇದ್ರೂ ಸಿಸ್ ಆಗುತ್ತೆ, ಇಲ್ಲಿ Cl ಇದ್ರೂ ಸಿಸ್ ಆಗುತ್ತೆ. ಅಂದ್ರೆ ಈ ಪೊಸಿಷನ್ಗೆ ಈ 4ರಲ್ಲಿ ಯಾವ ಪೊಸಿಷನ್ ಅಲ್ಲಿ ಸೇಮ್ ಲಿಗ್ಯಾಂಡ್ ಇದ್ರೆ ಅದು ಸಿಸ್ ಆಗುತ್ತೆ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಟ್ರಾನ್ಸ್ ಅಂದ್ರೆ ಇಲ್ಲಿ ನೋಡಿ, ಫಸ್ಟ್ ಸಿಸ್ ನೋಡ್ಬಿಡೋಣ. ಇಲ್ಲಿ Cl ಇದೆ, ಇಲ್ಲಿ Cl ಇದ್ರೆ ಇಲ್ಲೊಂದು NH3, ಇಲ್ಲೊಂದು NH3, ಇಲ್ಲೊಂದು NH3, ಇಲ್ಲೊಂದು NH3 ಇದೆ. ಸೊ ಇದು ಸಿಸ್ ಐಸೋಮರ್. ಟ್ರಾನ್ಸ್ ಅಂದ್ರೆ ನೋಡಿ, ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಎಬೋ ಮತ್ತೆ ಬಿಲೋ ದಿ ಪ್ಲೇನ್ ಅಲ್ಲಿ ಬಂದ್ರೆ, ಇಲ್ಲಿ ಸ್ಕ್ವೇರ್ ಅಲ್ಲಿ ಬರ್ದೆ ಹಾಗೆ ಎಬೋ ಮತ್ತೆ ಬಿಲೋದಲ್ಲಿ ಮಾತ್ರ ಬಂದ್ರೆ ಅದು ಟ್ರಾನ್ಸ್ ಐಸೋಮರ್ ಆಗಿರುತ್ತೆ. ನೋಡಿ, ಈ Cl ಇಲ್ಲಿ Cl ಇಲ್ಲಿ Cl ಇದ್ದು 4 ಕಾರ್ನರ್ ಅಲ್ಲಿ NH3 ಇದ್ರೆ ಅದು ಟ್ರಾನ್ಸ್ ಐಸೋಮರ್ ಆಗುತ್ತೆ. ನೋಡಿ ಮಕ್ಕಳ, ಸೇಮ್ ಇನ್ನು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಈ ರೀತಿ ಒಂದು ಕಾಂಪ್ಲೆಕ್ಸ್ ಅನ್ನ ಕೊಟ್ಬಿಟ್ಟು ಇದಕ್ಕೆ ಸಿಸ್ ಮತ್ತೆ ಟ್ರಾನ್ಸ್ ಐಸೋಮರ್ಸ್ ಅನ್ನ ಬರೀರಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಏನಂದ್ರೆ ಈಥಿನ್ 1 ಡೈಅಮೈನ್ ನಿಮಗೆ ಗೊತ್ತಿದೆ. ಸೊ ಅದು ಚಿಲೇಟಿಂಗ್ ಲಿಗ್ಯಾಂಡ್ ಆಗಿದೆ, ಡೈಡೆಂಟೆಡ್ ಲಿಗ್ಯಾಂಡ್ ಆಗಿದೆ. ನೋಡಿ, ಸೊ ಇಲ್ಲಿ Cl ಇದೆ. ಈ Clಗೆ ಈ 4 ಪೊಸಿಷನ್ ಅಲ್ಲಿ ಯಾವ ಪೊಸಿಷನ್ಗೆ Cl ಬಂದ್ರೆ ಅದು ಸಿಸ್ ಐಸೋಮರ್ ಆಗುತ್ತೆ. ನೋಡಿ, ಇಲ್ಲಿ Cl ಇಲ್ಲಿ Cl ಇದೆ, ಹಾಗಾಗಿ ಇದು ಸಿಸ್ ಐಸೋಮರ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ Cl ಇದ್ರೆ ಆಪೋಸಿಟ್ ಟು Cl ಬಂದ್ರೆ, ಈ 4 ಕಾರ್ನರ್ ಅಲ್ಲಿ ಎಲ್ಲೂ Cl ಬರ್ದೇನೆ ಈ Clಗೆ ಇಲ್ಲಿ Cl ಬಂದ್ರೆ ಅದು ಟ್ರಾನ್ಸ್ ಐಸೋಮರ್ ಆಗಿರುತ್ತೆ. ಎಬೋ ಮತ್ತೆ ಬಿಲೋ ದಿ ಪ್ಲೇನ್ ಬರೆದ್ರೆ ಟ್ರಾನ್ಸ್, ಈ ರೀತಿ ಇದ್ರೆ ಸಿಸ್. ಇಷ್ಟು ಬರೆಯಬಹುದು ನೀವು, 2 ಮಾರ್ಕ್ ಬರುತ್ತೆ. ತುಂಬಾ ಸಿಂಪಲ್. ನೋಡಿ ಮಕ್ಕಳ, ಇನ್ನೊಂದು ಟೈಪ್ ಫೇಸಿಯಲ್ ಮೆರಿಡನಲ್ ಐಸೋಮರ್ ಅಥವಾ ಫ್ಯಾಕ್ಮರ್ ಐಸೋಮರ್ಸ್ ಅಂತ. ಸೊ ನಿಮಗೆ ಈ ಕಾಂಪೌಂಡ್ ಅನ್ನ ಕೊಟ್ಬಿಟ್ಟು ಫ್ಯಾಕ್ಮರ್ ಐಸೋಮರ್ಸ್ ಅನ್ನ ಬರೀರಿ ಅಂತ 2 ಮಾರ್ಕ್ಗೆ ಕೇಳ್ತಾರೆ. ವೆರಿ ಸಿಂಪಲ್. ಇಲ್ಲಿ ನೋಡಿ, ಯಾಕೆ ಇದನ್ನ ಫೇಸಿಯಲ್ ಐಸೋಮರ್ ಅಂತ ಕರೀತಾರೆ, ಯಾಕೆ ಇದನ್ನ ಮೆರಿಡನಲ್ ಐಸೋಮರ್ ಅಂತ ಕರೀತಾರೆ ಅಂತ ನೋಡೋದಾದ್ರೆ, ಇಲ್ಲಿ ನೋಡಿ 3 ಅಮೋನಿಯಾ ಲಿಗ್ಯಾಂಡ್ಸ್ ಇರೋದ್ರಿಂದ ಒಂದು ಫೇಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು NH3 ಲಿಗ್ಯಾಂಡ್ ಇದೆ, ಇಲ್ಲಿ ಒಂದು NH3 ಲಿಗ್ಯಾಂಡ್ ಇದೆ, ಇಲ್ಲಿ ಒಂದು NH3 ಲಿಗ್ಯಾಂಡ್ ಇದೆ. ನೋಡಿ, ಇಲ್ಲಿಗೂ ಒಂದು ಫೇಸ್ ಬರುತ್ತೆ. ನೋಡಿ, ಫೇಸ್ ಒಟ್ಟಿದ ಆಕ್ಟಾಹೆಡ್ರಲ್ ಅಂದ್ರೆ 8 ಫೇಸಸ್. ಒಂದು ಅರ್ಥ ರೀತಿ ಹೇಳೋದಾದ್ರೆ, ಪಿರಮಿಡ್ ಇದೆಯಲ್ಲ, ಪಿರಮಿಡ್ ಈ ರೀತಿ ಒಂದು ಪಿರಮಿಡ್, ಈ ರೀತಿ ಒಂದು ಪಿರಮಿಡ್ ಇಟ್ಟಾಗ 8 ಫೇಸಸ್ ಕಾಣುತ್ತೆ. ನೋಡಿ, ಹಿಂಗೆ 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 ಹಿಂಗೆ, ಈ ಸೈಡ್ ಮತ್ತೆ ಹಿಂಭಾಗ. ಸೊ 8 ಫೇಸಸ್ ಕಾಣುತ್ತಲ್ಲ, ಅದನ್ನ ನಾವು ಆಕ್ಟಾಹೆಡ್ರಲ್ ಅಂತ ಕರಿತೀವಿ. ಇಲ್ಲಿ ಒಂದು NH3, ಇಲ್ಲಿ ಒಂದು NH3, ಇಲ್ಲಿ ಒಂದು NH3 ಬಂದ್ರೆ ಇಲ್ಲೊಂದು ಫೇಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿ ಫೇಸ್ ಕ್ರಿಯೇಟ್ ಆಗೋದ್ರಿಂದ ಇದನ್ನ ಫೇಸಿಯಲ್ ಐಸೋಮರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಮೆರಿಡನಲ್ ಅಂದ್ರೆ ನೋಡಿ, ಇಲ್ಲೊಂದು NO2 ಇದೆ, ಇಲ್ಲೊಂದು NO2 ಇದೆ, ಇಲ್ಲೊಂದು NO2 ಇದೆ. ಇಲ್ಲೇನಾಗ್ತಾ ಇದೆ ಅಂದ್ರೆ ಅರೌಂಡ್ ದಿ ಮೆರಿಡಿಯನ್ ಹೋಗ್ತಾ ಇರೋದ್ರಿಂದ ಅದನ್ನ ಮೆರಿಡನಲ್ ಐಸೋಮರ್ ಅಂತ ಕರೀತಾರೆ. ಸರ್, ನನಗೇನೋ ಅರ್ಥ ಆಯ್ತು ಸರ್, ಬಟ್ ಎಕ್ಸಾಮ್ ಅಲ್ಲಿ ನೆನ್ಪಿಟ್ಕೊಂಡು ಬರೆಯೋದು ಹೇಗೆ ಸರ್ ಅಂದ್ರೆ ವೆರಿ ಸಿಂಪಲ್. ಇಲ್ಲಿ 3 NH3 ಕೊಟ್ಟಿದ್ದಾರೆ, 3 NO2 ಕೊಟ್ಟಿದ್ದಾರೆ. ಸೊ ಫಸ್ಟ್ ಒಂದು NH3 ಮೇಲ್ಭಾಗದಲ್ಲಿ ಬರ್ದ್ಬಿಡಿ, ಇನ್ನು ಉಳಿದ NH3 ಈ 4 ಕಾರ್ನರ್ ಅಲ್ಲಿ ಯಾವ್ದಾದ್ರು 2 ಕಾರ್ನರ್ ಅಲ್ಲಿ ಬರ್ದ್ಬಿಡಿ. ಸೊ ನೆಕ್ಸ್ಟ್ ಇನ್ನು ಮೂರು NO2 ಉಳಿದಿರ್ತಾವಲ್ಲ, ಆ 3 NO2ಗಳನ್ನ ಎಲ್ಲಿ ಜಾಗ ಖಾಲಿ ಇದೆಯೋ ಅಲ್ಲಿ ಬರ್ದ್ಬಿಡಿ. ನಿಮಗೆ ಕನ್ಫರ್ಮೇಷನ್ಗೆ ನೆನಪಿರಲಿ, ಮೇಲೆ ಯಾವ ಗ್ರೂಪ್ ಇರುತ್ತೋ ಕೆಳಗಡೆ ಆ ಗ್ರೂಪ್ ಇಲ್ಲದೆ ಇದ್ರೆ ಅದು ಫೇಸಿಯಲ್ ಐಸೋಮರ್ ಆಗಿರುತ್ತೆ. ಇನ್ನೂ ವೆರಿ ಸಿಂಪಲ್ ಅಂದ್ರೆ, ಇಲ್ಲಿ 3 NH3 ಇದೆ, 3 NO2 ಇದೆ,
ಅದರಲ್ಲಿ ಒಂದು NH3 ಇಲ್ಲಿ ಬರ್ಬಿಡಿ, ಒಂದು NO2 ಇಲ್ಲಿ ಬರ್ಬಿಡಿ. ಸೊ ಇನ್ನು 2 NH3ಗಳು ಮತ್ತು 2 NO2ಗಳು ಉಳ್ಕೊಂಡು, ಸೊ ಅವನ್ನ ನೀವು ಖಾಲಿ ಇರೋ ಜಾಗದಲ್ಲಿ ಎಲ್ಲಾದರೂ ಬರೀರಿ, ಅದು ಫೇಸಿಯಲ್ ಐಸೋಮರ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಮೆರಡಾನಲ್ಲಿ ನೋಡೋದಾದ್ರೆ, ಮೆರಡಾನಲ್ ಐಸೋಮರಲ್ಲಿ ಈ 3 NH3ಗಳು 3 NO2ಗಳು ಇರ್ತಾವಲ್ಲ, ಫಸ್ಟ್ ಆ 3 ಇದರಲ್ಲಿ 2 NH3ಗಳನ್ನ ಮೇಲ್ಭಾಗದಲ್ಲೊಂದು ಕೆಳಭಾಗದಲ್ಲೊಂದು ಬರ್ಬಿಡಿ. ಅವಾಗ ಒಂದು NH3 3 NO2 ಉಳ್ಕೊಳ್ತು. ಸೊ ಅಲ್ಲಿ 3 NO2 ಒಂದು ಕಡೆ ಬರ್ಬಿಡಿ, ಒಂದು NH3 ಒಂದು ಕಡೆ ಬರ್ಬಿಡಿ, ಅದು ಮೆರಡಾನಲ್ ಐಸೋಮರ್ ಆಗುತ್ತೆ. ಮೇಲೆ ಯಾವ ಗ್ರೂಪ್ ಇದೆಯೋ ಕೆಳಗಡೆ ಸೇಮ್ ಗ್ರೂಪ್ ಇದ್ರೆ ಅದು ಮೆರಡಾನಲ್ ಐಸೋಮರ್ ಆಗಿರುತ್ತೆ. ವೆರಿ ಸಿಂಪಲ್. ಹೈ ಮಕ್ಕಳ, ಈಗ ನೋಡೋಣ ಬಾಂಡಿಂಗ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಬಾಂಡಿಂಗ್ ಯಾವ ರೀತಿ ಇದೆ ಅಂತ. ಸೊ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನಲ್ಲಿರ್ತಕ್ಕಂಥ ಬಾಂಡಿಂಗನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ 3 ಥಿಯರಿಗಳಿದೆ. ಫಸ್ಟ್ನದು ವರ್ನರ್ಸ್ ಥಿಯರಿ, ಸೆಕೆಂಡ್ ಒನ್ BBT ಥಿಯರಿ, ಥರ್ಡ್ ಒನ್ ಕ್ರಿಸ್ಟಲ್ ಫಿನ್ ಥಿಯರಿ. ಈಗ ಫಸ್ಟ್ ವರ್ನರ್ಸ್ ಥಿಯರಿನ ನೋಡೋಣ. ಸೊ ಈ ಥಿಯರಿ ತುಂಬ ಅರ್ಲಿ ಡೇಸಲ್ಲಿ ಅಂದರೆ 1980s ಬಂದಿರತಕ್ಕಂಥದ್ದು. ಇಟ್ ಈಸ್ ದಿ ಫಸ್ಟ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ವರ್ನರ್ಸ್ ಥಿಯರಿ. ಸೊ ಈ ಥಿಯರಿನ ನಿಮಗೆ ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ ಅಥವಾ 3 ಮಾರ್ಕಿಗೆ ಕೇಳ್ತಾರೆ. ಸೊ ಇವನ್ನ ಪಾಸ್ಚುಲೇಟ್ಸ್ ಅಂತ ಕರಿತೀವಿ ಅಥವಾ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. 2 ಮಾರ್ಕ್ಸಿಗೆ ಕೇಳಿದ್ರೆ ನೀವು ಯಾವುದಾದ್ರು 2 ಬರೀಬೇಕಾಗುತ್ತೆ, 3 ಮಾರ್ಕಿಗೆ ಕೇಳಿದ್ರೆ ಯಾವುದಾದ್ರು 3 ಬರೀಬೇಕಾಗುತ್ತೆ. ಸೊ ಏನು ಪಾಸ್ಚುಲೇಟ್ಸು ಈ ವರ್ನರ್ಸ್ ಥಿಯರಿ ಅಂತ ನಾವು ನೋಡೋದಾದರೆ, ಸೊ ಆ ಟೈಮಲ್ಲಿ ವರ್ನರ್ನ ಸೈಂಟಿಸ್ಟು ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳ ಬಾಂಡಿಂಗ್ ಬಗ್ಗೆ ಹೇಳ್ತಾರೆ. ಏನಂತ, ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೆಟಲ್ಸ್ ಶೋಸ್ 2 ಟೈಪ್ಸ್ ಆಫ್ ವೇಲೆನ್ಸೀಸ್. ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳಲ್ಲಿ ಮೆಟಲ್ಸು 2 ಟೈಪ್ ಆಫ್ ವೇಲೆನ್ಸಿನ ತೋರಿಸುತ್ತೆ ಅಂತ ಹೇಳ್ತಾರೆ. ಯಾವುದು? ಒಂದು ಪ್ರೈಮರಿ ವೇಲೆನ್ಸಿ, ಅನದರ್ ಒನ್ ಸೆಕೆಂಡರಿ ವೇಲೆನ್ಸಿ. ಪ್ರೈಮರಿ ವೇಲೆನ್ಸಿ ಮತ್ತು ಸೆಕೆಂಡರಿ ವೇಲೆನ್ಸಿ ಎರಡನ್ನು ತೋರಿಸ್ತವೆ ಅಂತ ಫಸ್ಟ್ ಪಾಯಿಂಟಲ್ಲಿ ಹೇಳ್ತಾರೆ. ಮಕ್ಕಳ, ಇಲ್ಲಿ ಎಕ್ಸಾಮಿನೇಷನಲ್ಲಿ ನಾನು ತುಂಬ ನೋಡಿದ್ದೀನಿ, ಶೋಸ್ 2 ಟೈಪ್ಸ್ ಆಫ್ ವೇಲೆನ್ಸೀಸ್ ಅಂತ ಬರೀಬೇಕು. ಕೆಲವರೆಲ್ಲ ಟೈಪ್ಸ್ ಅನ್ನು ತೆಗೆದುಬಿಟ್ಟು ಜಸ್ಟ್ 2 ವೇಲೆನ್ಸೀಸ್ ಅಂತ ಬರೀತಾರೆ. ಅದು ತಪ್ಪಾಗುತ್ತೆ. 2 ವೇಲೆನ್ಸಿ ಅಲ್ಲ, 2 ಟೈಪ್ಸ್ ಆಫ್ ವೇಲೆನ್ಸಿನೇ ಬರೀ ನೆನ್ಪಿಟ್ಕೊಂಡು. ನೆಕ್ಸ್ಟ್ ಸೆಕೆಂಡ್ ಒನ್, ಪ್ರೈಮರಿ ವೇಲೆನ್ಸಿ ಈಸ್ ಅಯನೈಸಬಲ್ ಅಂಡ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್. ಪ್ರೈಮರಿ ವೇಲೆನ್ಸಿಗಳು ಅಯನೈಸ್ ಆಗ್ತವೆ ಮತ್ತು ಅವುಗಳು ನೆಗೆಟಿವ್ ಅಯಾನ್ಸ್ಗಳಾಗಿರ್ತವೆ. ಥರ್ಡ್ ಒನ್, secondary valency is non-ionizable, satisfied by molecule or negative ions. ಸೆಕೆಂಡರಿ ವೇಲೆನ್ಸಿಗಳು ಅಯನೈಸ್ ಆಗೋದಿಲ್ಲ, ಅವುಗಳು ಮಾಲಿಕ್ಯೂಲ್ಸ್ ಆಗಿರ್ತವೆ ಅಥವಾ ನೆಗೆಟಿವ್ ಅಯಾನ್ಸ್ ಆಗಿರ್ತವೆ. ಫೋರ್ತ್ ಒನ್, ಸೆಕೆಂಡರಿ ವೇಲೆನ್ಸಿ ಇಸ್ ಈಕ್ವಲ್ ಟು ಕೋಆರ್ಡಿನೇಷನ್ ನಂಬರ್. ನಿಮಗೆ ಆಲ್ರೆಡಿ ಗೊತ್ತಿದೆ ಕೋಆರ್ಡಿನೇಷನ್ ನಂಬರ್ ಅಂದರೆ ಎಷ್ಟು ಸೆಕೆಂಡರಿ ವೇಲೆನ್ಸಿಗಳಿರ್ತಾವೋ ಅಷ್ಟು ಆ ಕಾಂಪ್ಲೆಕ್ಸಿನ ಕೋಆರ್ಡಿನೇಷನ್ ನಂಬರ್ ಆಗಿರುತ್ತೆ. ಫಿಫ್ತ್ ಒನ್, ಸೆಕೆಂಡರಿ ವೇಲೆನ್ಸಿ ಇಸ್ ಡೈರೆಕ್ಷನಲ್ ಇನ್ ನೇಚರ್. ಸೆಕೆಂಡರಿ ವೇಲೆನ್ಸಿಗಳು, ಇಟ್ಸ್ ವೇಲೆನ್ಸಿ ಅಂದರೆ ಬಾಂಡ್ಸ್ ಅಂತ. ಸೆಕೆಂಡರಿ ವೇಲೆನ್ಸಿಗಳು ಡೈರೆಕ್ಷನಲ್ ನೇಚರ್ ಇರ್ತಾವಂದ್ರೆ ಆ ಬಾಂಡ್ಸ್ ಏನಿದೆ ಆ ಬಾಂಡ್ಸ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಲಾಂಗ್ ದಿ ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಅವನ್ನ ನಾವು ಡೈರೆಕ್ಷನಲ್ ಬಾಂಡ್ಸ್ ಅಂತ ಕರಿತೀವಿ ಅಥವಾ ಡೈರೆಕ್ಷನಲ್ ವೇಲೆನ್ಸೀಸ್ ಅಂತ ಕರಿತೀವಿ. ಸೊ ಹಾಗಾಗಿ ಸೆಕೆಂಡರಿ ವೇಲೆನ್ಸಿ ಇಸ್ ಡೈರೆಕ್ಷನಲ್ ಇನ್ ನೇಚರ್. ಸೊ ಇಷ್ಟು ಪಾಯಿಂಟ್ಸ್ ತುಂಬಾ ಸುಲಭ ಆಗಿದೆ, ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ಇಲ್ಲಿ ನಾನು ತೋರಿಸ್ತೇನೆ ನೋಡಿ. ಸೊ ಇದು ಒಂದು ಕಾಂಪ್ಲೆಕ್ಸ್ ಇದೆ, CONH3 5Br SO4 ಅಂತ. ಏನು ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಬರ್ತಿದ್ದೀನಲ್ಲ, ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಇದಾವಲ್ಲ ಲಿಗ್ಯಾಂಡ್ಸು, ಸೊ ಇವನ್ನ ಸೆಕೆಂಡರಿ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಕ್ವೇರ್ ಬ್ರಾಕೆಟ್ ಇಂದ ಹೊರಗಡೆ ಇರ್ತಕ್ಕಂಥವನ್ನ ಪ್ರೈಮರಿ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಅದನ್ನೇ ಅವ್ರು ಹೇಳಿರೋದು, ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ ಶೋಸ್ 2 ಟೈಪ್ಸ್ ಆಫ್ ವೇಲೆನ್ಸೀಸ್, ಪ್ರೈಮರಿ ವೇಲೆನ್ಸಿ ಅಂಡ್ ಸೆಕೆಂಡರಿ ವೇಲೆನ್ಸಿ. ನೋಡಿ ಇದು ಕೋಆರ್ಡಿನೇಷನ್ ಕಾಂಪೌಂಡ್ ಇದೆ, ಸೊ ಇಲ್ಲಿ ಇವು ಸೆಕೆಂಡರಿ ವೇಲೆನ್ಸಿಗಳು, ಇದು ಪ್ರೈಮರಿ ವೇಲೆನ್ಸಿ. ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೆಟಲ್ ಶೋಸ್ 2 ಟೈಪ್ಸ್ ಆಫ್ ವೇಲೆನ್ಸಿ, ಪ್ರೈಮರಿ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸೀಸ್. ಈ ಒಂದು ಕಾಂಪ್ಲೆಕ್ಸ್ ಅಯನೈಸ್ ಆದ್ರೆ ನಮಗೆ ಬರ್ತಕ್ಕಂಥದ್ದು CONH3 5 times Br 2+
ಪ್ಲಸ್ SO4 2 ಮೈನಸ್. ನೋಡಿ ಇಲ್ಲಿ ಪ್ರೈಮರಿ ವೇಲೆನ್ಸಿ ಇಸ್ ಅಯನೈಸಬಲ್ ಅಂಡ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್. ನೋಡಿ ಇಲ್ಲಿ ಪ್ರೈಮರಿ ವೇಲೆನ್ಸಿ ಅಯನೈಸ್ ಆಗಿದೆ, ನೋಡಿ ಇಲ್ಲಿ ಅಯನೈಸ್ ಆಗಿದೆ, ಅದು ನೆಗೆಟಿವ್ ಅಯಾನ್ಸ್ ಆಗಿರುತ್ತೆ ಅಂತ. ಸೊ ಬಟ್ ಪ್ರೈಮರಿ ವೇಲೆನ್ಸಿಗಳು ಈಗ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಕ್ಯಾಟಯಾನ್ಸು ಇರುತ್ತೆ, ಆನಯಾನ್ಸು ಇರುತ್ತೆ. ಸೊ ಬಟ್ ಈ ಥಿಯರಿ ತುಂಬ ಅರ್ಲಿ ಡೇಸಲ್ಲಿ ಬಂದಿರೋದ್ರಿಂದ ಅವರು ಆ ರೀತಿ ತಿಳ್ಕೊಂಡಿದ್ರು, ಪ್ರೈಮರಿ ವೇಲೆನ್ಸಿಗಳೆಲ್ಲ ಬರೀ ನೆಗೆಟಿವ್ ಅಯಾನ್ಸ್ ಆಗೇ ಇರ್ತವೆ ಅಂತ ತಿಳ್ಕೊಂಡಿದ್ರು. ಬಟ್ ಈಗ ಕೆಮಿಸ್ಟ್ರಿನಲ್ಲಿ ಪಾಸಿಟಿವ್ ಅಯಾನ್ಸು ಪ್ರೈಮರಿ ವೇಲೆನ್ಸಿಗಳಾಗಿದ್ದಾವೆ. ಸೊ ನೆಕ್ಸ್ಟ್ ನೋಡಿ, ಆ ಒಂದು ಕೋಆರ್ಡಿನೇಷನ್ ಸ್ಪಿಯರ್ ಇಂದ ಹೊರಗಡೆ ಇರ್ತಕ್ಕಂಥವು ಯಾವುದೇ ರೀತಿ ಅಯನೈಸ್ ಆಗಿಲ್ಲ. ನೋಡಿ, ಸೆಕೆಂಡರಿ ವೇಲೆನ್ಸಿ ಇಸ್ ನಾನ್ ಅಯನೈಸಬಲ್ ಅಂಡ್ ಸ್ಯಾಟಿಸ್ಫೈಡ್ ಬೈ ಮಾಲಿಕ್ಯೂಲ್ ಆರ್ ನೆಗೆಟಿವ್ ಅಯಾನ್ಸ್. ನೋಡಿ ಇವೆಲ್ಲ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಇದೆ. ಇದು Br ಇದೆಯಲ್ಲ, Br ಮೈನಸ್ ನೆಗೆಟಿವ್ ಅಯಾನ್ ಆಗಿದೆ, ಇವೆಲ್ಲ ಮಾಲಿಕ್ಯೂಲ್ಸ್ ಗಳಾಗಿದ್ದಾವೆ. ಅಂದರೆ ಸೆಕೆಂಡರಿ ವೇಲೆನ್ಸಿನಲ್ಲಿ ಅಯಾನ್ಸು ನೆಗೆಟಿವ್ ಅಯಾನ್ಸ್ ಇರುತ್ತೆ ಮತ್ತೆ ಮಾಲಿಕ್ಯೂಲ್ಸ್ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಸೆಕೆಂಡರಿ ವೇಲೆನ್ಸಿ ಇಸ್ ಈಕ್ವಲ್ ಟು ಕೋಆರ್ಡಿನೇಷನ್ ನಂಬರ್. ನೋಡಿ ಇಲ್ಲಿ ಸೆಕೆಂಡರಿ ವೇಲೆನ್ಸಿ 1 2 3 4 5 6 ಇದೆ. ಸೊ ಅಂದ್ರೆ ಇದರ ಕೋಆರ್ಡಿನೇಷನ್ ನಂಬರ್ 6 ಇದೆ. ಸೊ ಹಾಗಾಗಿ ಸೆಕೆಂಡರಿ ವೇಲೆನ್ಸಿ ಇಸ್ ಈಕ್ವಲ್ ಟು ಕೋಆರ್ಡಿನೇಷನ್ ನಂಬರ್. ನೆಕ್ಸ್ಟ್ ಸೆಕೆಂಡರಿ ವೇಲೆನ್ಸಿ ಇಸ್ ಡೈರೆಕ್ಷನಲ್ ಇನ್ ನೇಚರ್. ನೋಡಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಲಾಂಗ್ ದಿ ಆಕ್ಸಿಸ್ ಅಲ್ಲಿ ಈ ಒಂದು ಬಾಂಡ್ಸ್ ಇರೋದ್ರಿಂದ ಸೊ ಇವು ಡೈರೆಕ್ಷನಲ್ ನೇಚರ್ ಅಲ್ಲಿ ಇರುತ್ತೆ. ನೋಡಿ ತುಂಬಾ ಈಸಿ ಇದೆ, ಈಸಿಯಾಗಿ ನೆನ್ಪಿಟ್ಕೋಬಹುದು. ನಿಮಗೆ 2 ರಿಂದ 3 ಮಾರ್ಕಿಗೆ ಕೇಳ್ತಾರೆ ಮಕ್ಕಳ. ಈಗ VBT ವೇಲೆನ್ಸ್ ಬಾಂಡ್ ಥಿಯರಿ. ಸೊ ಈ ಥಿಯರಿ ಮೇಲೆ ನಿಮಗೆ ಪಾಸ್ಚುಲೇಟ್ಸ್ ಏನು ಕೇಳೋದಿಲ್ಲ, ಬಟ್ ಈ ಥಿಯರಿ ಮೇಲೆ 3 ಮಾರ್ಕಿಗೆ ಒಂದು ಕ್ವಶನ್ ಬರುತ್ತೆ, 100% ಬಂದೇ ಬರುತ್ತೆ. ಸೊ ಯಾವ ರೀತಿ ಇರುತ್ತೆ ಅಂದರೆ ಕ್ವಶನ್ನು, ಯೂಸಿಂಗ್ ವೇಲೆನ್ಸ್ ಬಾಂಡ್ ಥಿಯರಿ ಎಕ್ಸ್ಪ್ಲೈನ್ ಜಿಯೋಮೆಟ್ರಿ, ಹೈಬ್ರಿಡೈಸೇಷನ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಯಾವುದೋ ಒಂದು ಕಾಂಪೌಂಡ್ ಅನ್ನು ಕೊಟ್ಟಿರ್ತಾರೆ. ಸೊ ಈ 4 ಕಾಂಪ್ಲೆಕ್ಸ್ ಅಲ್ಲಿ ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ಅನ್ನ ಎಕ್ಸಾಮ್ಗೆ ಕೇಳ್ತಾರೆ. ಏನು ಆ ಒಂದು ಕಾಂಪ್ಲೆಕ್ಸಿನ ಜಿಯೋಮೆಟ್ರಿ ಏನಿದೆ, ಹೈಬ್ರಿಡೈಸೇಷನ್ ಏನಿದೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಿದೆ ಅಂತ ತಿಳಿಸ್ಬೇಕು ನೀವು. ಸೊ ಈ 4 ಕಾಂಪ್ಲೆಕ್ಸ್ ಅನ್ನು ನೀವು ಕಲ್ತಿದ್ದೆ ಆದರೆ ನಿಮಗೆ 3 ಮಾರ್ಕ್ಸ್ ಜೋಬಲ್ಲಿದ್ದ ಹಾಗೆ. ಸೊ ಈಗ ಒಂದೊಂದೇ ಕಾಂಪ್ಲೆಕ್ಸ್ ಅನ್ನ ನೋಡೋಣ. ಸೊ ವಿಬಿಟಿ ಥಿಯರಿನಲ್ಲಿ ಮಕ್ಕಳ ಈಗ ನೋಡೋಣ. ಫಸ್ಟ್ ಕಾಂಪ್ಲೆಕ್ಸ್ CONH36 3+, ನೆಕ್ಸ್ಟ್ ಇದೆ COF6 3-. ನಾನು 2 ಅಕ್ಕಪಕ್ಕ ಬರ್ತಿದ್ದೀನಿ, ಯಾಕೆಂದರೆ ಕಂಪೇರ್ ಮಾಡಿ ತೋರಿಸಿದ್ರೆ ನಿಮಗೆ ಕಲೀಲಿಕ್ಕೆ ಈಸಿ ಆಗುತ್ತೆ. ಏನು ಈ 4 ಎಕ್ಸಾಂಪಲ್ ಇದೆಯಲ್ಲ, ಒಂದು ಎಕ್ಸಾಂಪಲ್ನ ನೀವು ಕಲ್ತಿದ್ದೆ ಆದರೆ ಇನ್ನು 3 ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಮಕ್ಕಳ ಈಗ ನೋಡೋಣ, VBT ಥಿಯರಿನಲ್ಲಿ CONH36 3+ನ ಹೈಬ್ರಿಡೈಸೇಷನ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮತ್ತು ಜಿಯೋಮೆಟ್ರಿನ ನಾವು ನೋಡೋಣ. ಸೊ ಇಲ್ಲಿ VBT ಥಿಯರಿ ಏನು ಹೇಳುತ್ತೆ ಅಂದರೆ, ಕಾಂಪ್ಲೆಕ್ಸ್ ಕಾಂಪೌಂಡಲ್ಲಿ ಸೆಂಟ್ರಲ್ ಮೆಟಲ್ ಏನಿರುತ್ತೆ, ಆ ಸೆಂಟ್ರಲ್ ಮೆಟಲ್ಲು ಬರ್ತಕ್ಕಂಥ ಲಿಗ್ಯಾಂಡ್ಸಿಗೆ ವೇಕೆಂಟ್ ಡಿ ಆರ್ಬಿಟಲ್ಸ್ನ ಪ್ರೊವೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 6 ಅಮೋನಿಯಾ ಲಿಗ್ಯಾಂಡ್ಸ್ ಬರ್ತಾ ಇದೆ. ಸೊ 6 NH3 ಲಿಗ್ಯಾಂಡ್ಸಿಗೆ 6 ಎಂಟಿ ಆರ್ಬಿಟಲ್ಸ್ನ ಅದು ಪ್ರೊವೈಡ್ ಮಾಡಬೇಕು. ಸೊ ಯಾಕೆ ಎಂಟಿ ಆರ್ಬಿಟಲ್ಸ್ನ ಪ್ರೊವೈಡ್ ಮಾಡಬೇಕಂದ್ರೆ, ಲಿಗ್ಯಾಂಡ್ಸ್ಗಳು ಯಾವಾಗಲೂ 2 ಎಲೆಕ್ಟ್ರಾನ್ಸನ್ನು ಅಂದರೆ ಒಂದು ಎಲೆಕ್ಟ್ರಾನ್ ಪೈರನ್ನು ಮೆಟಲ್ಗೆ ಡೊನೇಟ್ ಮಾಡಿಬಿಟ್ಟು ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ತವೆ. ಆ 2 ಎಲೆಕ್ಟ್ರಾನ್ ಪೇರು ಇರಲಿಕ್ಕೆ ಒಂದು ಆರ್ಬಿಟಲ್ ಬೇಕು. ಹಾಗಾಗಿ ಸೊ ಇಲ್ಲಿ 6 ಎಲೆಕ್ಟ್ರಾನ್ ಪೇರ್ಸ್ ಇರೋದ್ರಿಂದ 6 ವೇಕೆಂಟ್ ಡಿ ಆರ್ಬಿಟಲ್ಸ್ನ ಅದು ಪ್ರೊವೈಡ್ ಮಾಡಬೇಕು. ನೋಡೋಣ ಈಗ. ಸೊ ಆರ್ಬಿಟಲ್ಸ್ ಆಫ್ CO ನಿಮಗೆ ಕೋಬಾಲ್ಟಿನ ಅಟಾಮಿಕ್ ನಂಬರ್ ಎಕ್ಸಾಮಿನೇಷನಲ್ಲೇ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ. ಸೊ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಳೋದು ಗೊತ್ತಿದೆ, ಡಿ ಅಂಡ್ ಎಪ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನೀವು ಕಲ್ತಿದ್ದೀರಾ. ಸೊ ಇಲ್ಲಿ ನೋಡಿ, ಕೋಬಾಲ್ಟಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರೆದಾಗ ಡಿ ನಲ್ಲಿ 7 ಎಲೆಕ್ಟ್ರಾನ್ ಇರುತ್ತೆ, ಎಸ್ ಅಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ. ಸೊ ನೆಕ್ಸ್ಟ್ ಆರ್ಬಿಟಲ್ಸ್ ಆಫ್ CO3+. ಇಲ್ಲಿ ಕೋಬಾಲ್ಟ್ +3 ಆಕ್ಸಿಡೇಷನ್ ಸ್ಟೇಟ್ ಇದೆ. ಈ ಕಾಂಪ್ಲೆಕ್ಸ್ ಅಲ್ಲಿ ಕೋಬಾಲ್ಟ್ +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದ್ರಿಂದ 3 ಎಲೆಕ್ಟ್ರಾನ್ ಅದು ಕಳ್ಕೊಳ್ಳುತ್ತೆ. ಸೊ ಯಾವ 3 ಎಲೆಕ್ಟ್ರಾನ್ ಅಂದ್ರೆ ಎಸ್ ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ ಮತ್ತೆ ಡಿ ನಲ್ಲಿ ಇರ್ತಕ್ಕಂಥ 1 ಎಲೆಕ್ಟ್ರಾನ್ ಕಳ್ಕೊಂಡಾಗ ಸೊ ಈ ರೀತಿ ಬರುತ್ತೆ. CO3+ ನ ಆರ್ಬಿಟಲ್ಸ್ ಈ ರೀತಿ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಅಮೋನಿಯಾ ಇಸ್ ಎ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್.
ಎಲೆಕ್ಟ್ರಾನ್ ಪೇರಿಂಗ್ ಟೇಕ್ಸ್ ಪ್ಲೇಸ್. ಅಮೋನಿಯಾ ಸ್ಟ್ರಾಂಗ್ ಫೀಲ್ಡ್ ಲಿಗೇಂಡ್ ಆಗಿರೋದ್ರಿಂದ ಎಲೆಕ್ಟ್ರಾನ್ ಪೇರ್ ಆಗಿಬಿಟ್ಟು 3D ಇಂದನೇ ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ಟ್ರಾಂಗ್ ಫೀಲ್ಡ್ ಲಿಗೇಂಡ್ಸ್ ಇರೋದ್ರಿಂದ ಎಲೆಕ್ಟ್ರಾನ್ ಪೇರಿಂಗ್ ಆಯಿತು. ಪೇರಿಂಗ್ ಆಗಿಬಿಟ್ಟು 1 2 3 4 5 6 ಆರ್ಬಿಟಲ್ಸ್ನ ಅದು ಪ್ರೊವೈಡ್ ಮಾಡ್ತಾ ಇದೆ ಈಗ ಅಮೋನಿಯಾ ಮಾಲಿಕ್ಯೂಲ್ಸ್ಗೆ. ಸೊ ಈ 6 ಆರ್ಬಿಟಲ್ಸ್ ಒಂದೊಂದು ಶೇಪಲ್ಲಿ ಇರುತ್ತೆ. ಸೊ ಡಿ ಆರ್ಬಿಟಲ್ ಡಬಲ್ ಶೇಪಲ್ಲಿ ಇದೆ, ಎಸ್ ಆರ್ಬಿಟಲ್ ಸ್ಪೆರಿಕಲ್ ಶೇಪಲ್ಲಿ ಇದೆ, ಪಿ ಆರ್ಬಿಟಲ್ ಡಬಲ್ ಶೇಪಲ್ಲಿ ಇದೆ. ಸೊ ಈ 6 ಆರ್ಬಿಟಲ್ಸು ಮಿಕ್ಸ್ ಆಗಿಬಿಟ್ಟು ಹೊಸ ಆರ್ಬಿಟಲ್ಸ್ ಬರ್ತವೆ. ಅವನ್ನೇ ನಾವು ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಹೈಬ್ರಿಡ್ ಆರ್ಬಿಟಲ್ಸಲ್ಲಿ ಸೇಮ್ ಶೇಪ್ ಇರುತ್ತೆ, ಸೇಮ್ ಎನರ್ಜಿ ಇರುತ್ತೆ. ಎಷ್ಟು ಆರ್ಬಿಟಲ್ಸ್ ಮಿಕ್ಸ್ ಆಗಿರುತ್ತೋ ಅಷ್ಟು ಹೊಸ ಆರ್ಬಿಟಲ್ಸ್ ಬರುತ್ತೆ. ಸೊ ಇಲ್ಲಿ ನೋಡಿ, ಡಿ ನಲ್ಲಿ 2, ಎಸ್ ಅಲ್ಲಿ 1 ಆರ್ಬಿಟಲ್, ಪಿ ನಲ್ಲಿ 3 ಆರ್ಬಿಟಲ್ ಮಿಕ್ಸ್ ಆಗೋದ್ರಿಂದ D2sp3 ಹೈಬ್ರಿಡೈಸೇಷನ್ ಆಗುತ್ತೆ. ಸೊ ಇಷ್ಟು ಆರ್ಬಿಟಲ್ಸ್ನ ಅಮೋನಿಯಾ ಲಿಗ್ಯಾಂಡ್ಗೆ ಪ್ರೊವೈಡ್ ಮಾಡಿದಾಗ 6 ಅಮೋನಿಯಾ ಮಾಲಿಕ್ಯೂಲ್ಸ್ಗಳು ಒಂದೊಂದು ಅಮೋನಿಯಾ ಮಾಲಿಕ್ಯೂಲ್ ಒಂದು ಎಲೆಕ್ಟ್ರಾನ್ ಪೇರ್ ಅನ್ನು ಡೊನೇಟ್ ಮಾಡಿಬಿಟ್ಟು ಬಾಂಡ್ ಫಾರ್ಮೇಷನ್ ಮಾಡಿಕೊಳ್ಳುತ್ತೆ. ಸೊ ಇಲ್ಲಿ 6 ಲಿಗ್ಯಾಂಡ್ಸ್ ಇರೋದ್ರಿಂದ ಜಿಯೋಮೆಟ್ರಿ ಆಕ್ಟಾಹೆಡ್ರಲ್ ಶೇಪಲ್ಲಿ ಇರುತ್ತೆ, ಆಕ್ಟಾಹೆಡ್ರಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಹೈಬ್ರಿಡೈಸೇಷನ್ ಬಂದರೆ ನಿಮ್ಗೆ ಗೊತ್ತಿದೆ, D2sp3 ಹೈಬ್ರಿಡೈಸ್ ಆಗಿದೆ. ಇನ್ನು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಂದರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಕಲ್ತಿದ್ರ. ಸೊ ಯಾವ ಒಂದು ಕಾಂಪೌಂಡ್ಸ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೋ ಸೊ ಅವು ಪ್ಯಾರಾಮ್ಯಾಗ್ನೆಟಿಕ್ ಆಗಿರ್ತವೆ ಅಂತ. ಸೊ ಇಲ್ಲಿ ಎಲ್ಲ ಪೇರ್ಡ್ ಇದೆ, ಯಾವುದು ಅನ್ಪೇರ್ಡ್ ಇಲ್ಲ. ಹಾಗಾಗಿ ಈ ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ಡಯಾಮ್ಯಾಗ್ನೆಟಿಕ್ ನೇಚರಲ್ಲಿದೆ. ಸೊ ನೆಕ್ಸ್ಟ್ ಈ ಕಾಂಪ್ಲೆಕ್ಸ್ ಅನ್ನು ನೋಡೋಣ. COF63-. ನೋಡಿ, ಎಮ್ ಟಿ ಆರ್ಬಿಟಲ್ಸ್ ನಾವು ಮುಂದೆ ಬರ್ಕೊಳ್ತೀವಿ. ಯಾಕೆಂದ್ರೆ ಯಾವಾಗ 4s ಆರ್ಬಿಟಲ್ಸ್ ಇರುತ್ತೋ ಅದ್ರ ಜೊತೆ 4p 4d ಆರ್ಬಿಟಲ್ಸು ಇರುತ್ತೆ. ಬಟ್ ಎಲೆಕ್ಟ್ರಾನ್ ಇರೋದಿಲ್ಲ, ಎಮ್ ಟಿ ಇರುತ್ತೆ. ನಾವು ಬರ್ಕೊಳ್ತಾ ಇದ್ದೀವಿ ನಮ್ಮ ಯೂಸಿಗೋಸ್ಕರ. ಸೊ ಇಲ್ಲಿ COF63- ಆರ್ಬಿಟಲ್ಸ್ ಆಫ್ CO ಅಟಾಮಿಕ್ ನಂಬರ್ ಅವರೇ ಕೊಟ್ಟಿರ್ತಾರೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ತಿದ್ದೀನಿ. ಅದ್ರ ಜೊತೆ ನಾನು ಖಾಲಿ ಇರ್ತಕ್ಕಂಥ 4p ಆರ್ಬಿಟಲ್ಸ್ ಮತ್ತೆ 4d ಆರ್ಬಿಟಲ್ಸ್ನ ಬರ್ಕೊಂಡಿದ್ದೀನಿ. ಮುಂದೆ ಗೊತ್ತಾಗುತ್ತೆ ನಿಮಗೆ ಏಕೆ ಅಂತ. ಸೊ ಇಲ್ಲಿ CO+3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಈ 2 ಎಲೆಕ್ಟ್ರಾನ್ ಈ 1 ಎಲೆಕ್ಟ್ರಾನ್ ಕಳ್ಕೊಂಡು ಈ ರೀತಿ ಬರುತ್ತೆ. ಸೊ ನೆಕ್ಸ್ಟ್ F- ಇಸ್ ಎ ವೀಕ್ ಫೀಲ್ಡ್ ಲಿಗ್ಯಾಂಡ್. ಫ್ಲೋರೈಡ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಆಗಿರೋದ್ರಿಂದ ಎಲೆಕ್ಟ್ರಾನ್ ಪೇರ್ ಆಗೋದಿಲ್ಲ. ಸೊ ಇದು ಹೇಗಿರುತ್ತೋ ಹಾಗೆ ಇರುತ್ತೆ. ಎಲೆಕ್ಟ್ರಾನ್ ಅಲ್ಲಿ ಪೇರ್ ಆಯ್ತಲ್ಲ, ಆ ರೀತಿ ಪೇರ್ ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಕೋಬಾಲ್ಟ್ ಫ್ಲೋರಿನಿಗೆ ಇಲ್ಲಿಂದ ಪ್ರೊವೈಡ್ ಮಾಡುತ್ತೆ 6 ಆರ್ಬಿಟಲ್ಸ್ನ. ಎಲ್ಲಿ ಎಸ್ ಅಲ್ಲಿ 1, ಪಿ ನಲ್ಲಿ 3, ಡಿ ನಲ್ಲಿ 2 ಪ್ರೊವೈಡ್ ಮಾಡುತ್ತೆ. ಹಾಗಾಗಿ ಇದು sp3d2 ಹೈಬ್ರಿಡೈಸ್ ಆಗಿದೆ. ಸೊ ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ, ಅಲ್ಲಿಗೆ ಒಂದೊಂದು ಫ್ಲೋರಿನ್ ಒಂದೊಂದು ಎಲೆಕ್ಟ್ರಾನ್ ಪೇರ್ ಅನ್ನ ಕೊಟ್ಬಿಟ್ಟು ಬಾಂಡ್ ಆಗುತ್ತೆ. ಬಾಂಡ್ ಆಗಿಬಿಟ್ಟು COF6 ಫಾರ್ಮೇಷನ್ ಆಗುತ್ತೆ. ಇಲ್ಲಿ ನೋಡಿ ಜಿಯೋಮೆಟ್ರಿ, ನಿಮಗೆ 6 ಲಿಗ್ಯಾಂಡ್ಸ್ ಇರೋದ್ರಿಂದ ಆಕ್ಟಾಹೆಡ್ರಲ್ ಹೈಬ್ರಿಡೈಸೇಷನ್ sp3d2. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡಿ, ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ ಇದು ಪ್ಯಾರಾಮ್ಯಾಗ್ನೆಟಿಕ್ ಆಗಿದೆ. ನೋಡಿ ಮಕ್ಕಳ, ನಿಮ್ಗೆ ಅನಿಸ್ಬೋದು ಸರ್ ಇಲ್ಲಿ ಯಾಕೆ 3+ ಬರ್ದಿದ್ದೀರಾ, ಇಲ್ಲಿ ಯಾಕೆ 3- ಬರ್ದಿದ್ದೀರಾ ಅಂತ. ನೋಡಿ, ಇಲ್ಲಿ ನ್ಯೂಟ್ರಲ್ ಲಿಗ್ಯಾಂಡ್ ಇರೋದ್ರಿಂದ ಈ CO ಮೇಲೆ Al+3 ಚಾರ್ಜ್ ಇದೆ, ಅದು ಇಲ್ಲಿದೆ. ಸೊ ಇಲ್ಲಿ ಫ್ಲೋರಿನ್ ನೆಗೆಟಿವ್ ಲಿಗ್ಯಾಂಡ್ ಆಗಿದೆ, ಅಂದ್ರೆ 6 F- ಇದೆ. ಸೊ ಇದರ ಮೇಲೆ CO+3 ಇತ್ತಂದ್ರೆ 6 F- ಇರೋದ್ರಿಂದ 6- ಅಲ್ಲಿ 3+ ಹೋಗ್ಬಿಟ್ಟು ಆ 3- ಇಲ್ಲಿ ಉಳ್ಕೊಂಡಿದೆ. ನೋಡಿ, ತುಂಬಾ ಈಸಿ ಇದೆ. ಈ ರೀತಿ ಕಂಪೇರ್ ಮಾಡಿಕೊಂಡು ನೀವು ಓದಿದ್ರೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡೋಣ ಮಕ್ಕಳ, ಈಗ ನೋಡೋಣ NiCN4 2-. ನಿಕ್ಕಲಿನ ಅಟಾಮಿಕ್ ನಂಬರ್ 28 ಕೊಟ್ಟಿರ್ತಾರೆ ಕ್ವಶನ್ ಪೇಪರಲ್ಲಿ. ಸೊ ನಿಕ್ಕಲಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೋಬೇಕು, ನಿಮಗೆಲ್ಲ ಗೊತ್ತಿದೆ, ಬರ್ಕೊಳ್ಳೋದು. ಸೊ ನೆಕ್ಸ್ಟ್ ನಿಕ್ಕಲ್ಲು ಇಲ್ಲಿ +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದ್ರಿಂದ Ni2+ ಅಂದ್ರೆ 2 ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ. ಎಸ್ ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ ಮಾತ್ರ ಕಳ್ಕೊಳ್ಳುತ್ತೆ. ಸೊ ಆವಾಗ ಉಳಿದಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೀಗಿರುತ್ತೆ. ನೆಕ್ಸ್ಟ್ ಇಲ್ಲಿ Cn ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಗಿರೋದ್ರಿಂದ ಎಲೆಕ್ಟ್ರಾನ್ಸ್ ಪೇರಿಂಗ್ ಆಗುತ್ತೆ. ಸೊ ಪೇರಿಂಗ್ ಆದಾಗ ಸೊ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು 4 ವೇಕೆಂಟ್ ಡಿ ಆರ್ಬಿಟಲ್ಸು. ನಿಕ್ಕಲ್ಲು DsP2 ಈ 4 ಆರ್ಬಿಟಲ್ಸ್ ಅನ್ನ ಸೈನೈಡ್ ಲಿಗ್ಯಾಂಡ್ಸ್ಗೆ ಪ್ರೊವೈಡ್ ಮಾಡುತ್ತೆ. ಸೊ ಹಾಗಾಗಿ
DsP2 ಹೈಬ್ರಿಡೈಸ್ ಆಗುತ್ತೆ ಇಲ್ಲಿ. ಸೊ DsP2 ಹೈಬ್ರಿಡೈಸ್ ಆಗಿ ಆರ್ಬಿಟಲ್ಸ್ ಏನು ಬರುತ್ತಲ್ಲ ಹೈಬ್ರಿಡ್ ಆರ್ಬಿಟಲ್ಸ್ ಅಲ್ಲಿಗೆ 4 ಸೈನೈಡ್ ಲಿಗೇಂಡ್ಸ್ಗಳು ಒಂದೊಂದು ಸೈನೈಡ್ ಲಿಗೇಂಡ್ ಒಂದು ಎಲೆಕ್ಟ್ರಾನ್ ಪೇರ್ ಅನ್ನು ಕೊಟ್ಬಿಟ್ಟು ಬಾಂಡ್ ಆಗುತ್ತೆ. ಸೊ ಈ ರೀತಿ ಬಾಂಡ್ ಆದಾಗ ಜಿಯೋಮೆಟ್ರಿ ಯಾವ್ದು ಬರುತ್ತೆ ಅಂದ್ರೆ ಸೊ ಇಲ್ಲಿ DsP2 ಹೈಬ್ರಿಡೈಸೇಷನ್ ಆಗೋದ್ರಿಂದ ಇಲ್ಲಿ ಜಿಯೋಮೆಟ್ರಿ ಸ್ಕ್ವೇರ್ ಪ್ಲೇನರ್ ಬರುತ್ತೆ. ಹೈಬ್ರಿಡೈಸೇಷನ್ DsP2 ಗೊತ್ತಿದೆ ನಿಮಗೆ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಎಲ್ಲವೂ ಪೇರ್ಡ್ ಇರೋದ್ರಿಂದ ಎಲೆಕ್ಟ್ರಾನ್ಸ್ಗಳು ಸೊ ಇಲ್ಲಿ ಡಯಾಮ್ಯಾಗ್ನೆಟಿಕ್ ಆಗಿದೆ. ಸೊ ನೆಕ್ಸ್ಟ್ ನಾವು ಇಲ್ಲಿ ನೋಡೋದಾದ್ರೆ NiCl4 2-. ಸೊ ಆರ್ಬಿಟಲ್ಸ್ ಆಫ್ ನಿಕಲ್ ನಿಮಗೆ ಅಟಾಮಿಕ್ ನಂಬರ್ ಅನ್ನು ಕೊಟ್ಟಿರ್ತಾರೆ 28. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈ ರೀತಿ ಬರ್ಕೊಳ್ತೀವಿ. ಡಿ ನಲ್ಲಿ 8 ಇರುತ್ತೆ, ಎಸ್ ಅಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ. ನೆಕ್ಸ್ಟ್ ನಿಕ್ಕಲ್ +2 ಆಕ್ಸಿಡೇಷನ್ ಸ್ಟೇಟ್ ಆದಾಗ ಎಸ್ ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ. ಸೊ ಅವಾಗ ಉಳಿದಿರೋದು ಇಷ್ಟಿರುತ್ತೆ. ಇಲ್ಲಿ Cl- ವೀಕ್ ಫೀಲ್ಡ್ ಲಿಗಂಡ್ ಆಗಿರೋದ್ರಿಂದ ಎಲೆಕ್ಟ್ರಾನ್ ಪೇರಿಂಗ್ ಆಗೋದಿಲ್ಲ. ಹಾಗಾಗಿ ನಿಕ್ಕಲ್ಲು 4 ಆರ್ಬಿಟಲ್ಸ್ ಅಂದ್ರೆ 4 Cl ಗೆ 4 ಆರ್ಬಿಟಲ್ಸ್ ನ ಎಸ್ ಮತ್ತೆ ಪಿ ನಲ್ಲಿ 3 ಆರ್ಬಿಟಲ್ಸ್ ನ ಪ್ರೊವೈಡ್ ಮಾಡುತ್ತೆ. ಎಸ್ ಮತ್ತೆ ಪಿ ಈ 3 ಆರ್ಬಿಟಲ್ಸ್ ಹೈಬ್ರಿಡೈಸ್ ಆಗ್ಬಿಟ್ಟು ಹೊಸ ಆರ್ಬಿಟಲ್ಸ್ ಬರುತ್ತೆ. ಹಾಗಾಗಿ ಇಲ್ಲಿ sp3 ಹೈಬ್ರಿಡೇಷನ್ ಆಗ್ತಾ ಇದೆ. ಸೊ ಹೊಸ ಹೈಬ್ರಿಡ್ ಆರ್ಬಿಟಲ್ಸ್ ಅಲ್ಲಿ ಒಂದೊಂದು Cl ಒಂದು ಎಲೆಕ್ಟ್ರಾನ್ ಪೇರ್ ಅನ್ನು ಕೊಟ್ಬಿಟ್ಟು ಈ ರೀತಿ ಬಾಂಡ್ ಆಗುತ್ತೆ. ಸೊ ನಮಗೆ ಜಿಯೋಮೆಟ್ರಿ ನೋಡೋದಾದ್ರೆ ಇಲ್ಲಿ sp3 ಹೈಬ್ರಿಡೈಸ್ ಆಗೋದ್ರಿಂದ ಟೆಟ್ರಾಹೆಡ್ರಲ್ ಇದೆ. ಹೈಬ್ರಿಡೈಸೇಷನ್ ಯಾವುದು sp3 ಇದೆ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ ಪ್ಯಾರಾಮ್ಯಾಗ್ನೆಟಿಕ್ ಇದೆ. ನೋಡಿ ಮಕ್ಕಳ ತುಂಬಾ ಸಿಂಪಲ್ ಇದೆ. ಈ 4ರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ. ಈ 4ಅನ್ನ ಕಲ್ತ್ಬಿಡಿ ಮಕ್ಕಳ. ಈಗ ನೋಡೋಣ ಕ್ರಿಸ್ಟಲ್ ಫೀಲ್ಡ್ ಥಿಯರಿ CFT. ನಿಮಗೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿನಲ್ಲಿ ತುಂಬ ಸಿಂಪಲ್ ಆಗಿ ತುಂಬ ಬ್ರೀಫ್ ಆಗಿದೆ. ಏನು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಅಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್. ಅಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಯಾವ ರೀತಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಆಗುತ್ತೆ, ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಯಾವ ರೀತಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಆಗುತ್ತೆ ಅಂತಂದು ತೋರಿಸಿದ್ದಾರೆ. ಯಾವ ರೀತಿ ಅಂದರೆ ಇಲ್ಲಿ ನೋಡಿ, ಫ್ರೀ ಮೆಟಲ್ ಅಲ್ಲಿ ಡಿ ಆರ್ಬಿಟಲ್ಸ್ ಅಟ್ ಗ್ರೌಂಡ್ ಸ್ಟೇಟ್ ಈ ರೀತಿ ಇರುತ್ತೆ. ಗ್ರೌಂಡ್ ಸ್ಟೇಟ್ ಅಲ್ಲಿ ಇರ್ತವೆ ಫ್ರೀ ಮೆಟಲ್ ಅಲ್ಲಿ ಎಲೆಕ್ಟ್ರಾನ್ಸ್. ಯಾವಾಗ ಲಿಗ್ಯಾಂಡ್ಗಳು ಬಾಂಡ್ ಆಗಲಿಕ್ಕೆ ಹತ್ರ ಬರ್ತಾವಲ್ಲ ಅವಾಗ ಡಿ ಆರ್ಬಿಟಲ್ಸಿನ ಎನರ್ಜಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಎನರ್ಜಿ ಸ್ವಲ್ಪ ಜಾಸ್ತಿ ಆಗಿದೆ. ನೆಕ್ಸ್ಟ್ ಲಿಗ್ಯಾಂಡ್ಸ್ಗಳು ಮೆಟಲ್ಗೆ ಇನ್ನೇನು ಬಾಂಡ್ ಆಗ್ಲಿಕ್ಕೆ ಬಂದಾಗ ಆ ಮೆಟಲಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸಿಗೂ ಮತ್ತು ಲಿಗ್ಯಾಂಡಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮಧ್ಯೆ ರಿಪಲ್ಷನ್ ಆಗುತ್ತೆ. ಆ ರಿಪಲ್ಷನ್ ಆದಾಗ ಆ ರಿಪಲ್ಷನ್ನ ಓವರ್ಕಮ್ ಮಾಡಲಿಕ್ಕೆ ಈ ಡಿ ಆರ್ಬಿಟಲ್ಸ್ ಇಲ್ಲಿ 5 ಆರ್ಬಿಟಲ್ಸ್ ಏನಿರ್ತಾವಲ್ಲ 5 ಆರ್ಬಿಟಲ್ಸ್ 2 ಸೆಟ್ ಆಗಿ ಸ್ಪ್ಲಿಟ್ ಆಗ್ತವೆ. ಒಂದು dx² - y² dz², ಇದೊಂದು ಸೆಟ್. ಇದನ್ನು EG ಸೆಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇನ್ನೊಂದು dx xy dyz and dzx, ಇದು ಒಂದು ಸೆಟ್. ಇದನ್ನ T2G ಸೆಟ್ ಅಂತ ಕರಿತೀವಿ. ಈ ರೀತಿ EG ಸೆಟ್ ಮತ್ತೆ T2G ಸೆಟ್ ಆಗಿ ಸ್ಪ್ಲಿಟ್ ಆಗುತ್ತೆ. ಇದು ಎನರ್ಜಿ ಡಿಫರೆನ್ಸ್ ಆಗಿದೆ. ಅಂದ್ರೆ ಅಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ EG ಸೆಟ್ ಹೈಯರ್ ಎನರ್ಜಿ ಲೆವೆಲ್ ಅಲ್ಲಿ ಇರುತ್ತೆ, T2G ಸೆಟ್ ಲೋಯರ್ ಎನರ್ಜಿ ಲೆವೆಲ್ ಅಲ್ಲಿ ಇರುತ್ತೆ ಸ್ಪ್ಲಿಟ್ ಆದಾಗ. ಸೊ ನೆಕ್ಸ್ಟ್ ಇಲ್ಲಿ ಟೆಟ್ರಾಹೆಡ್ರಲ್ ಅಲ್ಲಿ ಬಂದಾಗ ಸೊ ಇಲ್ಲಿ ಅಷ್ಟೇ ಮೆಟಲ್ ಫ್ರೀ ಸ್ಟೇಟ್ ಅಲ್ಲಿ ಇದ್ದಾಗ ಎಲೆಕ್ಟ್ರಾನ್ಸ್ ಗ್ರೌಂಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಯಾವಾಗ ಲಿಗ್ಯಾಂಡ್ಸ್ ಅಪ್ರೋಚ್ ಮಾಡ್ತಾವೋ ಬಾಂಡ್ ಆಗಲಿಕ್ಕೆ ಅವಾಗ ಆ ಒಂದು ಆರ್ಬಿಟಲ್ಸ್ ಅಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬಾಂಡ್ ಆಗಲಿಕ್ಕೆ ಬಂದಾಗ ಲಿಗ್ಯಾಂಡ್ಸ್ಗಳು ಆ ಲಿಗ್ಯಾಂಡಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗೂ ಮತ್ತು ಮೆಟಲಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮಧ್ಯೆ ರಿಪಲ್ಷನ್ ಆಗಿಬಿಟ್ಟು ಆರ್ಬಿಟಲ್ಸ್ ಸ್ಪ್ಲಿಟ್ ಆಗುತ್ತೆ. ಒಂದು EG ಸೆಟ್ಟು, ಇನ್ನೊಂದು EG ಸೆಟ್ಟು, ಇದು T2G ಸೆಟ್ಟು. ಈ ರೀತಿ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಟೆಟ್ರಾಹೆಡ್ರಲ್ ಅಲ್ಲಿ T2G ಸೆಟ್ ಮೇಲಿರುತ್ತೆ, EG ಸೆಟ್ ಕೆಳಭಾಗದಲ್ಲಿರುತ್ತೆ. ಓಕೆ ಸರ್, ಯಾಕೆ ಸರ್ ಇವು ಸ್ಪ್ಲಿಟ್ ಆಗ್ತವೆ ಅಂತ ನಿಮ್ಮ ಕ್ವಶನ್ ಆಗಿದ್ರೆ ಇದನ್ನ ಹೈಯರ್ ಕ್ಲಾಸಸ್ ಅಲ್ಲಿ ತಿಳ್ಕೊಳ್ತೀರಾ. ಏನಂದ್ರೆ ಈ ಡಿ ಆರ್ಬಿಟಲ್ಸ್ ಏನು dxy dyz dzx ಅಂಡ್ dx² - y² ಅಂಡ್ dz² ಆರ್ಬಿಟಲ್ಸ್ ಇದೆಯಲ್ಲ, ಸೊ ಆ ಶೇಪ್ ಆಫ್ ದಿ ಆರ್ಬಿಟಲ್ಸ್ ನಾವು ನೋಡಿದಾಗ dxy ಅಲ್ಲಿ ಯಾವ ರೀತಿ ಇರುತ್ತಂದ್ರೆ ಆ ಒಂದು ಲೋಬ್ಸ್ ಅಂದರೆ ಎಲೆಕ್ಟ್ರಾನ್ ಇರ್ತಕ್ಕಂಥ ಲೋಬ್ಸು ಎಕ್ಸ್ ಮತ್ತು ವೈ ಆಕ್ಸಿಸ್ ಮಧ್ಯಭಾಗದಲ್ಲಿ ಇರ್ತವೆ. dzx ಅಲ್ಲಿ z ಮತ್ತು x ಮಧ್ಯೆ ಇರ್ತವೆ, dyz ಅಲ್ಲಿ y ಮತ್ತು z ಮಧ್ಯೆ ಇರ್ತವೆ. ಸೊ ಲಿಗ್ಯಾಂಡ್ಸ್ಗಳು ಎಕ್ಸ್ ಮತ್ತು ವೈ ಆಕ್ಸಿಸ್ ಅಲ್ಲಿ ಬಂದಾಗ ರಿಪಲ್ಷನ್ ಕಡಿಮೆ ಆಗುತ್ತೆ ಅವಕ್ಕೆ. ಬಟ್
ಅದೇ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರು ಡಿ ಝೆಡ್ ಸ್ಕ್ವೇರು ಅಲಾಂಗ್ ದಿ ಆಕ್ಸಿಸ್ ಅಲ್ಲಿ ಇರುತ್ತೆ ಲೋಬ್ಸು. ಸೊ ಅದೇ ಆಕ್ಸಿಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಬಂದಾಗ ನೇರ ಮುಖಾಮುಖಿ ಆಗುತ್ತೆ, ಅವಾಗ ರಿಪಲ್ಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸೊ ಇಲ್ಲಿ 6 ಲಿಗ್ಯಾಂಡ್ಸ್ ಇರೋದ್ರಿಂದ ಈ ಸೆಟ್ಗೆ ಜಾಸ್ತಿ ರಿಪಲ್ಷನ್ ಆಗೋದ್ರಿಂದ ಈ ಸೆಟ್ ಮೇಲೆ ಹೋಗುತ್ತೆ. ಸೊ ಇಲ್ಲಿ ಬರೀ 4 ಲಿಗ್ಯಾಂಡ್ಸ್ ಇರೋದ್ರಿಂದ ಡಿ ಎಕ್ಸ್ ವೈ ಡಿ ವೈ ಝೆಡ್ ಡಿ ಝೆಡ್ ಎಕ್ಸ್ಗೆ ಜಾಸ್ತಿ ರಿಪಲ್ಷನ್ ಆಗೋದ್ರಿಂದ ಈ ಸೆಟ್ ಇಲ್ಲಿ ಮೇಲೆ ಹೋಗುತ್ತೆ. ಸೊ ಇಲ್ಲಿ ನಿಮಗೆ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂದ್ರೆ, ಆ ಸ್ಪ್ಲಿಟಿಂಗ್ ಡಯಾಗ್ರಾಮ್ ಅನ್ನು ಬರೀರಿ ಅಂತ ಕೇಳ್ಬೋದು 2 ಮಾರ್ಕ್ಸಿಗೆ. ಇಲ್ಲ ಈ ತರ ಆಕ್ಟಾಹೈಡ್ರಲ್ ಸ್ಪ್ಲಿಟಿಂಗ್ ಅಲ್ಲಿ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಸ್ಪ್ಲಿಟಿಂಗ್ ಆದಾಗ ಯಾವ ಸೆಟ್ ಹೈಯರ್ ಎನರ್ಜಿ ಲೆವೆಲ್ ಅಲ್ಲಿ ಇದೆ, ಯಾವ ಸೆಟ್ ಲೋಯರ್ ಎನರ್ಜಿ ಲೆವೆಲ್ ಅಲ್ಲಿ ಇದೆ ಅಂತ ಕೇಳ್ಬೋದು. ಇಲ್ಲಿ ಟೆಟ್ರಾಹೈಡ್ರಲ್ ಸ್ಪ್ಲಿಟಿಂಗ್ ಆದಾಗ ಯಾವ ಸೆಟ್ ಹೈಯರ್ ಎನರ್ಜಿ ಲೆವೆಲ್ ಅಲ್ಲಿ ಇದೆ, ಯಾವ ಸೆಟ್ ಲೋಯರ್ ಎನರ್ಜಿ ಲೆವೆಲ್ ಅಲ್ಲಿ ಇದೆ ಅಂತ ಕೇಳ್ಬೋದು. ನೆಕ್ಸ್ಟ್ ಮಕ್ಕಳ, ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್ಸ್ ಇನ್ ಆನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಫೀಲ್ಡ್ ಸ್ಟ್ರೆಂತ್. ಆ ಲಿಗ್ಯಾಂಡ್ಸ್ಗಳನ್ನು ಅದರ ಫೀಲ್ಡ್ ಸ್ಟ್ರೆಂತ್ ಮೇಲೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಜೋಡಿಸೋದನ್ನು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ಲೀಸ್ಟ್ ಸ್ಟ್ರೆಂತ್ ಇರ್ತಕ್ಕಂಥ ಲಿಗ್ಯಾಂಡ್ ಯಾವುದು ಅಂದರೆ ಐ ಮೈನಸ್, ಸ್ಟ್ರಾಂಗ್ ಫೀಲ್ಡ್ ಇರ್ತಕ್ಕಂಥ ಲಿಗ್ಯಾಂಡ್ ಯಾವುದು ಅಂದರೆ CO ಮೈನಸ್. ಈ ಸೀರೀಸ್ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಜೋಡಿಸಿರ್ತಕ್ಕಂಥ ಸೀರೀಸನ್ನು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕರೀತಾರೆ. ನೋಡಿ ಈ ಡೆಫಿನೇಷನ್ ನಾವು ಒಂದು ಮಾರ್ಕಿಗೆ ಕೇಳ್ಬೋದು, ಬಟ್ ಈ ಸೀರೀಸನ್ನು ಬರೀಲಿಕ್ಕೆ ನಿಮಗೆ ಹೇಳೋದಿಲ್ಲ, ಈ ಡೆಫಿನೇಷನ್ ಮಾತ್ರ ಕಲೀರಿ ಮಕ್ಕಳ. ಕೊನೆಯದಾಗಿ ಅಪ್ಲಿಕೇಶನ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ನಾವು ನೋಡೋದಾದರೆ, ಮೇಯ್ನು ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ತುಂಬ ಮೆಡಿಸನ್ಸಲ್ಲಿ ಯೂಸ್ ಮಾಡ್ತಾರೆ. ಅದರಲ್ಲಿ ಒಂದು ಅಂದರೆ ಸಿಸ್ಪ್ಲಾಟಿನ ಆಂಟಿ ಕ್ಯಾನ್ಸರ್ ಡ್ರಗ್ ಆಗಿ ಯೂಸ್ ಮಾಡ್ತಾರೆ. ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಈ ಸಿಸ್ಪ್ಲಾಟಿನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್, ಈ ಮೆಟಲ್ಸನ್ನು ಓರಿಂದ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳು ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್, ನಮ್ಮ ಬ್ಲಡ್ಡಲ್ಲಿರ್ತಕ್ಕಂಥ ಹಿಮಾಗ್ಲೋಬಿನಲ್ಲಿ ಹಿಮಿ ಅನ್ನೋ ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಐರನ್ ಇದೆ, ಐರನ್ ಕಾಂಪ್ಲೆಕ್ಸ್ ಇದೆ. ನೆಕ್ಸ್ಟು ಈ ಪ್ಲಾಂಟ್ಸಲ್ಲಿ ಗ್ರೀನ್ ಪಿಗ್ಮೆಂಟ್ ಕ್ಲೋರೋಫಿಲ್ ಅದು ಮೆಗ್ನೀಷಿಯಂ ಕಾಂಪ್ಲೆಕ್ಸ್ ಆಗಿದೆ. ಸೊ ಹೀಗೆ ಸಾಕಷ್ಟು ಬಯೋಲಜಿಕಲ್ ಸಿಸ್ಟಮ್ಸಲ್ಲಿ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇದೆ. ನೆಕ್ಸ್ಟು ಇನ್ನು ಲ್ಯಾಬ್ರೇಟ್ರಿನಲ್ಲಿ ವಾಟರ್ದ ಹಾರ್ಡ್ನೆಸ್ಸನ್ನು ಕಂಡುಹಿಡಲಿಕ್ಕೆ EDTA ರಿಯೇಜೆಂಟ್ ಆಗಿ ಯೂಸ್ ಮಾಡ್ತೇವೆ. ಸೊ ಹೀಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ದು ಸಾಕಷ್ಟು ಯೂಸಸ್ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು 20 ಮಿನಿಟ್ಸ್ ಆಗ್ಬೋದು. ನಾನು 2014ಇಂದ ಇಲ್ಲಿವರೆಗೂ ಏನೇನು ಎಕ್ಸಾಮಿನೇಷನ್ಗೆ ಕ್ವಶನ್ಸ್ ಕೇಳಿದಾರಲ್ಲ ಆ ಕ್ವಶನ್ಸನ್ನು ವಿಡಿಯೋ ಮಾಡಿ ಹಾಕ್ತೇನೆ, ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.